ನೋ ಸರ್, ನೋ ಮೇಡಮ್. ರಾಘವೇಂದ್ರ ಜಿ, ನೀವು ಯಾವಾಗ ಈ ಟೈಟ್ಲ್ ಹೇಳಿದ್ರು ಆಗಲೇ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ಯಾಕೆಂದರೆ ಮಾರ್ಕ್ಸ್ ಅನ್ನೋದು ವರ್ಕೌಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಈಗ ನೀನು ಟ್ರೆಂಡ್ ಪ್ರಕಾರ ಏನು ನೋಡ್ತಾ ಇದ್ದಾರೆ ಆ ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕಾ ಸರ್? ಫೈನಲಿ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ಸರ್? ಹಿ ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ಸೊಸೈಟಿ. ಇದಕ್ಕೆ ನೀವು ನೋ ಅಂತ ಏನು ಹೇಳಿದ್ರಿ, ಇದು ಒಂದೇ ಉತ್ತರ. ಸ್ಟಾಪ್ ಸೇಯಿಂಗ್ ಎಸ್ ಅಂಡ್ ಸ್ಟಾರ್ಟ್ ಸೇಯಿಂಗ್ ನೋ ಟು ಎವ್ರಿಥಿಂಗ್ ಅಂಡ್ ಎವ್ರಿ ಒನ್. ವೀಕ್ಷಕರೇ ನಮಸ್ಕಾರ. ನೋ ಸರ್, ನೋ ಮೇಡಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಏನಿದು ನೋ ಸರ್, ನೋ ಮೇಡಮ್? ಇದು ಯಾವ ರೀತಿಯಾದಂಥ ಕಾರ್ಯಕ್ರಮ ಮತ್ತು ಇದನ್ನು ನಾವು ಮಾಡ್ತಾ ಇರುವಂತಹ ಉದ್ದೇಶ ಏನು ಅದನ್ನು ಸ್ಪಷ್ಟವಾಗಿ ಹೇಳೋದಾದರೆ, ಮೊದಲನೇದಾಗಿ ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಸುವರ್ಣ ಡಿಜಿಟಲ್ ಸದಾ ಹೊಸ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಅದರಲ್ಲೂ ಪ್ರಮುಖವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು, ಜನರಿಗೆ ಸಮಸ್ಯೆಯನ್ನು ತರ್ತಿರುವಂತಹ ವಿಚಾರಗಳು, ಅವುಗಳಿಗೆ ಪರಿಹಾರ ಹೇಗಿರುತ್ತೆ, ಯಾವೆಲ್ಲ ವಿಚಾರಗಳು ಇವತ್ತು ನಾವು ಪ್ರಮುಖವಾಗಿ ಗಮನಿಸಬೇಕು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭವಿಷ್ಯವನ್ನು ಗಟ್ಟಿ ಮಾಡೋದಕ್ಕೆ ಈ ವಿಚಾರಗಳನ್ನು ಹೇಗೆ ಬಳಸಿಕೊಳ್ಬೇಕು, ಇಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ನಾವೆಲ್ಲ ನೋಡ್ತೀವಿ ಎಸ್ ಸರ್, ಎಸ್ ಮೇಡಮ್, ಆ ಒಂದು ಚೌಕಟ್ಟಿನ ಒಳಗಡೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ನಡೀತಾ ಹೋಗ್ತಾ ಇದೆ. ಸಿದ್ಧ ಸೂತ್ರಗಳಿದ್ದಾವೆ. ಆ ಸಿದ್ಧ ಸೂತ್ರದಲ್ಲಿ ಯಾರೆಲ್ಲ ಸರಿಯಾಗಿ ಫಿಟ್ ಆಗ್ತಾರೆ ಅಂಥವರು ಪಾಸ್, ಯಾರು ಫಿಟ್ ಆಗೋದಿಲ್ಲ ಅವರು ನಪಾಸ್. ಆ ಒಂದು ಸಿದ್ಧ ಸೂತ್ರದಲ್ಲಿ ಗಿಡವನ್ನು ಹತ್ತೋದಕ್ಕೆ ಮಂಗನಿಗೆ ಸಾಧ್ಯ ಆದರೆ ಆನೆಗೆ ಅದನ್ನು ಹೊತ್ತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದನ್ನು ಹೊತ್ತುಕೊಳ್ಳುತ್ತಾ ಅಥವಾ ಹತ್ತುತ್ತಾ ಎಲ್ಲವೂ ಕೂಡ ಒಂದೇ ಪ್ಯಾರಾಮೀಟರ್ನಲ್ಲಿ ನಿರ್ಧಾರವಾಗ್ತಾ ಹೋಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಯಾರನ್ನ ಮಾತನಾಡಿಸ್ಬೇಕು? ಯಾಕಂದರೆ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲರಿಗೂ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷವಾದಂಥ ಅಧ್ಯಯನ ಇರಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಟಾಗಳಿರಬೇಕು, ಭವಿಷ್ಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಒಂದು ರೂಪರೇಷೆ ಇರಬೇಕು, ಆ ಒಂದು ಪರಿಪಾಠದಲ್ಲಿ ನಡೀತಾ ಇರಬೇಕು. ಜೊತೆಗೆ ಸಮಾಜದ ಅನುಭವ ಇರಬೇಕು, ಅಡ್ಮಿನಿಸ್ಟ್ರೇಟಿವ್ ಅನುಭವ ಇರಬೇಕು, ಜಗತ್ತಿನ ವಿಚಾರಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಇಂಥ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಇದ್ದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು, ಈಗ ಆಲ್ರೆಡಿ ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನೋ ಸರ್ ಅಂದರೆ ಚಾಲೆಂಜಿಂಗ್ ದಿ ಸಿಸ್ಟಮ್ ಅನ್ನು ಮಾಡ್ತಾ ಇರುವಂಥ ಕೆ ಮಂಜುನಾಥ್ ಅವರು. ಕೆ ಮಂಜುನಾಥ್ ಅವರಿಗೆ ಮಾಧ್ಯಮದ ಅನುಭವವೂ ಇದೆ, KS ಅಧಿಕಾರಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಅನುಭವ ಕೂಡ ಇರುವಂಥದ್ದು. ಅಂಥ ಕೆ ಮಂಜುನಾಥ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ರಾಘವೇಂದ್ರ ಜಿ. ನಮಸ್ತೆ. ಎಸ್ ಸರ್, ನೋ ಸರ್, ನೀವೇನು ಹೇಳ್ತೀರಿ? ಇಲ್ಲ, ನನಗೆ ರಾಘವೇಂದ್ರ ಜಿ, ನೀವು ಯಾವಾಗ ಈ ಟೈಟ್ಲ್ ಹೇಳಿದ್ರು ಆಗಲೇ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ಯಾಕೆಂದರೆ ಈ ಕನ್ವೆನ್ಷನಲ್ ಮೀಡಿಯಾ ನಡುವೆ ದ ಡೆಪ್ತ್ ಯು ಆರ್ ಗೋಯಿಂಗ್ ಇನ್ ಟು ಎ ಸಬ್ಜೆಕ್ಟ್ ಹ್ಯಾಸ್ ಆ್ಯಕ್ಚುಲಿ ಫ್ಯಾಸಿನೇಟೆಡ್ ಮೀ. ಡು ನಾಟ್ ಥಿಂಕ್ ಐ ಆಮ್ ಪ್ಯಾಂಪರಿಂಗ್ ಯು. ನೋ, ಯು ನೋ, ನಾನು ಕೂಡ ಒಬ್ಬ ಮೀಡಿಯಾ ವೆಟ್ರನ್ನು. ಬಟ್ ಐ ಹ್ಯಾವ್ ಸೀನ್ ಥೌಸಂಡ್ಸ್ ಆಫ್ ಮೀಡಿಯಾ ಪೀಪಲ್, ಥೌಸಂಡ್ಸ್ ಆಫ್ ಕ್ರಿಯೇಟಿವ್ ಪ್ರೊಫೆಷನಲ್ಸ್. ಬಟ್ ನೀವು ಅದನ್ನು ಒಂದು ಬೇರೆ ಆಯಾಮದಲ್ಲಿ ತೊಗೊಂಡೋಗಿದ್ದು. ಈಗ ಉದಾಹರಣೆಗೆ ನಾನೇ ಕೆಲವು ಟೈಟ್ಲ್ಗಳನ್ನ ಸಜೆಸ್ಟ್ ಮಾಡಿದಾಗ ಅಯ್ಯೋಯ್ಯೋ ಅಂತಾರೆ ಸಾಮಾನ್ಯವಾಗಿ. ಬಟ್ ನೀವು ಡಿಜಿಟಲ್ ಒಂದನ್ನೇ ನೀವು ತಪಸ್ ಮಾಡ್ಕೊಂಡಿರೋದ್ರಿಂದ ನಾವೇನು ಮಾಡ್ತೀವಿ, ಪ್ರಿಂಟು, ಟೆಲಿವಿಷನು, ಡಿಜಿಟಲೆಲ್ಲ ನೋಡ್ತೀವಿ. ಡಿಜಿಟಲ್ನ ನೀವು ನಿಮ್ಮ ತಪೋಭೂಮಿ ಮಾಡ್ಕೊಂಬಿಟ್ಟಿದ್ದೀರ. ಯಾವಾಗ ಒಬ್ಬ ವ್ಯಕ್ತಿ ಅದನ್ನು ತಪೋಭೂಮಿ ಮಾಡ್ಕೋತಾರೋ ಅವ್ರಿಗದು ಭಗವಂತ ಕಾಣ್ತಾ ಹೋಗ್ತಾನೆ. ಡಿಜಿಟಲಲ್ಲಿ ನೀವು ಭಗವಂತ ಕಂಡಾಗ ನೋ ಸರ್ ಅನ್ನೋದಕ್ಕೆ ತಾವು ಕೊಟ್ಟಂಥ ಒಂದು 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 ಲಾಜಿಕ್ ಏನಿದೆ ಅದು ನೋಡಿ ನಾನು ತಬ್ಬಿಬಾದೆ. ನೋಡಿ, ಇವತ್ತು ಚಾಲೆಂಜಿಂಗ್ ದ ಸ್ಟೇಟಸ್ ಕೋ ಅಂತ ನಾವು ಬಳಸ್ಬೋದಿತ್ತು, ಚಾಲೆಂಜಿಂಗ್ ದ ಸಿಸ್ಟಮ್ ಅಂತ ಬಳಸ್ಬೋದಿತ್ತು. ನಾನು ಅವ್ರಿಗೊಂದು ಹೇಳಿದೆ, ಹೌದು ನಮ್ಮ ಶಿಕ್ಷಣ ವ್ಯವಸ್ಥೆ ತೂತು ಮಡಿಕೆ ಅಂತ ಹೇಳಿದೆ. ತೂತು ಮಡಿಕೆ ಅಂತ ಯಾಕೆ ಬಳಸಬಾರ್ದು ಅಂದೆ. ಅದಕ್ಕೆ ರಾಘವೇಂದ್ರ ಅವರೇ ನೀವು ಕೊಟ್ಟಂಥ ಉತ್ತರ, ಸರ್, ಕಾಮನ್ ಮ್ಯಾನ್ ಡಿಜಿಟಲಲ್ಲಿ ಏನು ನೋಡ್ತಾನೋ, ಯಾವ ಪದಗಳನ್ನ ಬಳಸ್ತಾನೋ ಅದು ಅಂತ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ 100 ಪದಗಳು ಹೇಳೋದನ್ನ 1 ಇಮೇಜ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತಾರೆ. ಹಾಗೆ ಒಂದು ಟೈಟ್ಲು ಕೂಡ 1 ವರ್ಡ್ ಅಥವಾ 2 ವರ್ಡ್ ಟೈಟ್ಲ್ ಶುಡ್ ಸ್ಪೀಕ್ ಅಬೌಟ್ ದ ಹೋಲ್ ಸಿಸ್ಟಮ್. ಆ ನೋ ಸರ್ ಅನ್ನೋ ಒಂದು ಮನಸ್ಥಿತಿ ನಾವು ತಂದಿದ್ದೆ ಆದರೆ ರಾಘವೇಂದ್ರ ಜಿ, ಲಾಟ್ಸ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ರವಿ ಹೆಗಡೆ ಸರ್ ಆ್ಯಂಡ್ ಆಲ್ ಫಾರ್ ಹ್ಯಾವಿಂಗ್ ಗಿವನ್ ಮಿ ಅನ್ ಆಪರ್ಚುನಿಟಿ ಟು ಕಮ್ ಔಟ್ ವಿತ್ ದಿಸ್ ಸಾರ್ಟ್ ಆಫ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಎಲ್ಲ ಒಂದು ಕಡೆ ಆ ಒಂದು ಮಿಷನ್ನ ಶುರು ಮಾಡುವಂಥ ವಿಚಾರದಲ್ಲಿ ನೋ ಸರ್ ಅನ್ನೋ ತಮ್ಮ ಟೈಟ್ಲ್ ಏನಿದೆ, ದಟ್ ಇಟ್ ಸೆಲ್ಫ್ ಈಸ್ ವೆರಿ ಇನ್ಸ್ಪೈರಿಂಗ್ ಟು ಮಿ ಪರ್ಸ್ನಲಿ. ಎರಡನೇದಾಗಿ ತಾವು ಇನ್ನೊಂದು ಮಾತು ಹೇಳಿದ್ರಿ, ಹತ್ತಬೇಕಾ ಹೊರಬೇಕಾ, ಬಟ್ ಎಲ್ರಿಗೂ ಒಂದೇ ಪ್ಯಾರಾಮೀಟರ್ಸ್ ಅಂತ.
ಬಟ್ ನನಗೆ ಆಶ್ಚರ್ಯ ಏನೋ ಆಯಿತು ಅಂದರೆ ರಾಘವೇಂದ್ರಜಿ, ನಾನು ಸಿವಿಲ್ ಸರ್ವಿಸ್ ಆಫೀಸರ್ ಇದ್ದಾಗಲೂ ಕೂಡ, ಆ್ಯಂಡ್ ಆ್ಯಸ್ ಯು ನೋ, ಈ ಮೀಡಿಯಾದವ್ರಿಗೆ ಯಾವಾಗಲೂ ಈ ಜನರ ಹತ್ರ, ಸೊಸೈಟಿ ಹತ್ರ ದೇ ಬಿಕಮ್ ಸಮಾಜ ಜೀವಿಯಾಗಿ ಹೋಗ್ತಾರೆ ಅವರು. ಆ ರೀತಿ ನಾನು ನೋಡ್ತಾ ಹೋದಾಗ ನನಗೆ ಅರ್ಥ ಆಗಿದ್ದಿಷ್ಟೇ, ಬಾಂಗ್ಲಾದೇಶಲ್ಲಿ, ಶ್ರೀಲಂಕಾದಲ್ಲಿ, ನೇಪಾಳಲ್ಲಿ ಏನಾಯಿತೋ ಅದನ್ನು 2010 ಅನ್ನೋದರಲ್ಲಿ ಐ ಕುಡ್ ಆಂಟಿಸಿಪೇಟ್ ಇಟ್. ಅದು ಮೊದಲನೇದು. ನನಗೆ ಯಾಕೆ ಆಂಟಿಸಿಪೇಟ್ ಆಯಿತು ಅಂದರೆ, ಕೆಲವು ನಿಮ್ಗೆ ಅರ್ಥ ಆಗುತ್ತೆ, ಸೊಸೈಟಿ ನೋಡ್ತಾ ನೋಡ್ತಾ ವಿಪ್ಲವ ಅಂತ ಏನು ಕರಿತೀವಿ, ಅದು ಮೊದಲು ಬಿರುಗಾಳಿ ಬರೋಕ್ಕೆ ಮುಂಚೆ ಕೆಲವೊಂದು ನಿಮಗೆ ಇದನ್ನು ಕೊಡುತ್ತೆ. ಆ ರೀತಿಯ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಬಂದ್ಬಿಡುತ್ತೆ ಅನ್ನೋ ಆತಂಕ ನನಗೆ ಮಡುಗಟ್ಟಿದ್ದಂತೂ ನಿಜ. ಬಟ್ ಅಕ್ಕಪಕ್ಕ ದೇಶದಲ್ಲಿ ಆಗಿರೋದು ನಿಜ. ಇವತ್ತು ಬೇರೆ ಬೇರೆ ಶಕ್ತಿಗಳು ಅದನ್ನು ಆ ರೀತಿ ಏನೋ ತರಕ್ಕೂ ಪ್ರಯತ್ನ ಪಡ್ತಾಯಿದ್ರು ಕೂಡ, ನಾವು ಒಳಗಡೆಯಿಂದ ಶಕ್ತಿಶಾಲಿ ಆಗೋದು ಹೇಗೆ? ಒಳಗಡೆಯಿಂದ ಶಕ್ತಿಶಾಲಿ ಆಗಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದೇನು? ಈಗ ತಾವು ಹೇಳಿದ್ರೆ 10 ಬೇಕಾ ಹೊರಬೇಕಾ? ಮಾರ್ಕ್ಸ್ ಅನ್ನೋದು ವರ್ಕೌಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಯಾವಾಗ ಅನ್ಎಂಪ್ಲಾಯ್ಮೆಂಟ್ಗೆ ಕಾರಣ ಏನು? ಅನ್ಎಂಪ್ಲಾಯಬಿಲಿಟಿ. ತಾಕತ್ತಿರೋನು ಏನು ಬೇಕಾದರೂ ಮಾಡಬಲ್ಲ, ಎಲ್ಲಿಗೆ ಬೇಕಾದ್ರೂ ಹುಡ್ಕೊಂಡು ಹೋಗಬಲ್ಲ, ಯಾರು ಮನೆ ಬೇಕಾದ್ರೆ ಕದ ತಟ್ಬಿಟ್ಟು ನಾನು ಇದು ಅಂತ ಹೇಳಿ ಉದ್ಯೋಗ ಸೃಷ್ಟಿ ಮಾಡ್ಕೋಬಲ್ಲ. ಬಟ್ ದುರಂತ ಏನಾಗಿದೆ ಅಂದರೆ, ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋಂಥ ಶಕ್ತಿನೇ ನಿಮ್ಮಲ್ಲಿ ಇಲ್ಲದೆ ಇದ್ದಾಗ, ಆ ವಿಶ್ವಾಸನೇ ಇಲ್ಲದೆ ಇದ್ದಾಗ ಏನಾಗುತ್ತೆ, ನೀವು ಚಣಪಡಿಸ್ತಾ ಹೋಗ್ತೀರಾ, ಯು ಸ್ಟಾರ್ಟ್ ಬಿಕಮಿಂಗ್ ಡಿಪೆಂಡೆಂಟ್. ನಾನು ಈಗ ಒಂದು 15,000 ಜನ ಮಕ್ಕಳಿಗೆ ಕಳೆದ 15 ವರ್ಷದಿಂದ ನಾವು ಮಾಡಿದ್ದೀವಿ. ಮಾಡಿದಾಗ ಒಂದು 10 ಇನ್ಸ್ಟಿಟ್ಯೂಷನ್ನು, ಸಾವಿರಾರು ಮಕ್ಕಳು ಮತ್ತು ಮುಖ್ಯವಾಗಿ ಪೇರೆಂಟ್ಸು ಎಲ್ಲ ಎಂಟೈರ್ ಇಕೋಸಿಸ್ಟಮ್ನ ಫಸ್ಟು ನಾನು ಎಂಪ್ಲಾಯ್ಮೆಂಟ್ ಕಾರಣ ಏನು, ಅನ್ಎಂಪ್ಲಾಯ್ಮೆಂಟ್ ಕಾರಣ ಏನು, ಅನ್ಎಂಪ್ಲಾಯಬಿಲಿಟಿ. ಈಗ ನಾರಾಯಣಮೂರ್ತಿಯಿಂದ ಹಿಡಿದು ನಾಸ್ಕಾಮಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ 72% 75% ಇಂಡಿಯನ್ ಯೂತ್ ಆರ್ ನಾಟ್ ಫಿಟ್ ಟು ಗೆಟ್ ದ ಜಾಬ್. ಈ ನಾಟ್ ಫಿಟ್ ಟು ಗೆಟ್ ದ ಜಾಬ್ ಇದೆಯಲ್ಲ, ಅದಕ್ಕೆ ನಾವು ಇನ್ನೂ ಕೂಡ ಸಾಕಷ್ಟು ಒಳಗಡೆ ಇಳಿದು ಅದರ ಬಗ್ಗೆ ಮಾತನಾಡುವಂಥದ್ದಿದೆ. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ವೀಕ್ಷಕರಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಜನರಿಗೆ ಪರಿಚಯ ಇರುವಂಥದ್ದು, ಸಾಕಷ್ಟು ಜನರಿಗೆ ಪರಿಚಯ ಆಗಬೇಕಾಗಿರುವಂಥದ್ದು. ನಿಮ್ಮ ಬಗ್ಗೆ ಹೇಳ್ತಾ ಹೋಗೋದಾದರೆ, ನೀವು ರಾಮೋಜಿರಾವ್ ಅಂತ ನಾವು ಮೀಡಿಯಾದ ಡಯನ್ ಅಂತ ಏನು ಹೇಳ್ತೀವಿ, ಅವರಿದ್ದಾಗ ನೀವು ನೇರವಾಗಿ ಅವ್ರಿಗೆ ರಿಪೋರ್ಟ್ ಮಾಡ್ಕೊಳ್ತಿದ್ರಿ. ಈ ಟಿವಿಯ ಪ್ರಾರಂಭಿಕ ದಿನಗಳಲ್ಲಿ ಕನ್ನಡದ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ತಗೊಳ್ತೀರಿ. ಒಂದು ಟರ್ನಿಂಗ್ ಪಾಯಿಂಟ್ ಅನ್ನಾಗೆ ಸಡನ್ನಾಗಿ KS ಆಫೀಸರ್ ಕೂಡ ಆಗ್ತೀರಿ. ಅಂದರೆ ಎಷ್ಟೋ ಜನರಿಗೆ ಎಲ್ಲವೂ ಒಂದೊಂದು ಡ್ರೀಮ್ ಆಗಿರುತ್ತೆ. ಈಗ ಒಂದು KS ಅಧಿಕಾರಿ ಆಗಬೇಕಂತಲೇ ತನ್ನ ಲೈಫನ್ನು ಮುಡಿಪಾಗಿಟ್ಟಂಥವ್ರು ಇರ್ತಾರೆ. ಒಂದು ಮೀಡಿಯಾದಲ್ಲಿ ಎತ್ತರಕ್ಕೆ ಏರಬೇಕಂತನೂ ಇರುವಂಥವ್ರು ಇರ್ತಾರೆ. ಸಡನ್ನಾಗಿ ಸಾಕಷ್ಟು ಚಾಲೆಂಜಸ್ಗಳನ್ನ ಎದುರಿಸ್ತೀರಿ, ಏಳ್ತೀರಿ, ಬೀಳ್ತೀರಿ. ಎಲ್ಲದರ ಮಧ್ಯದಲ್ಲಿ ಶಿಕ್ಷಣದ ಬಗ್ಗೆ ಒತ್ತು ಕೊಡೋದಕ್ಕೆ ಬರ್ತೀರಿ. ನಿಮ್ಮ ಜರ್ನಿ ಬಗ್ಗೆ ಸ್ವಲ್ಪ ಹೇಳೋದಾದರೆ, ವೈ ಯು ಅಂದರೆ ಪ್ರತಿಯೊಂದು ಕ್ಷಣದಲ್ಲೂ ಒಂದೊಂದು ಮೋಡಲ್ಲಿ ನೀವು ಅನುಭವವನ್ನು ಪಡೆದುಕೊಂಡು ಕೊನೆಗೆ ಎಲ್ಲವನ್ನ ತಂದು ಶಿಕ್ಷಣಕ್ಕೆ ಸುರಿದಿದ್ದೆ ಯಾಕೆ ಅಂತ ನಾವು ಒಂದೇ ಒಂದು ಹೇಳೋದಾದರೆ, ಕ್ಯೂರಿಯಾಸಿಟಿ ಮತ್ತು ಕನ್ಸರ್ನ್. ಈ ಕನ್ಸರ್ನ್ ಇದ್ದಾಗ, ಕ್ಯೂರಿಯಾಸಿಟಿ ಇದ್ದಾಗ, ನನ್ನ ದೇಶದ ಬಗ್ಗೆ ನನಗೆ ಅಪಾರವಾದ ಗೊತ್ತಿಲ್ಲದೆ ಇರೋ ರೀತಿಯ ಒಂದು ಸೆಳೆತ ಇದ್ದಾಗ ಏನಾಗುತ್ತೆ ಅಂದರೆ, ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ಹುಡುಕ್ತಾ ಹೋಗ್ತೀವಿ. ನನಗೆ ಮಾಧ್ಯಮ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ, ಇದರಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಜೆನ್ಯೂನಾಗಿ ನಾವಿದ್ದರೆ ಕೊಡ್ಬೋದು, ಬದಲಾವಣೆ ತರ್ಬೋದು. ಅದನ್ನ ಭಗವಂತನ ಆಶೀರ್ವಾದದಲ್ಲಿ ರಾಮೋಜಿರಾವ್ ಅಂತವ್ರು ಕೊಟ್ಟಂಥ ಅವಕಾಶ, ಮೈಸೂರು ಮಿತ್ರ KB ಗಣಪತಿ ಅವರು ಕೊಟ್ಟಂಥ ಅವಕಾಶಗಳಲ್ಲಿ ಬೇಕಾದಷ್ಟು ಮಾಡಿದ್ದೀವಿ. ಬಟ್ ನನಗೇನಾಗೋಯ್ತು ಅಂದರೆ, ಈ ಮಾಧ್ಯಮದಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಡಿಜಿಟಲ್ ವರ್ಲ್ಡ್ ಶುರು ಆದಾಗ ನಾವು ಬರೀ ಮೇಕಪ್ ಮಾಡಿದ್ರೆ ಇದು ಉಪಯೋಗ ಆಗಲ್ಲ. ಮಾಧ್ಯಮದಲ್ಲಿ ಕಾಂಟೆಂಟ್ ನಾವೊಂದು ಅಂದ್ಕೊಂಡಿದ್ದೆ, ವಾಟ್ ಯು ಸಿ ಈಸ್ ವಾಟ್ ಯು ಬಿಕಮ್, ಯದ್ಭಾವಂ ತದ್ಭವತಿ. ನೀ ಏನು ಅನ್ಕೋತೀಯೋ ಅದನ್ನು ಆಗ್ತೀಯ. ಅಂದ್ಕೊಳ್ಳೋದಕ್ಕೆ ನಿಮಗೆ ಪೂರಕ ಪರಿಸರ ಏನು, ನೀವು ವೀಕ್ಷಣೆ ಮಾಡೋದು, ನಿಮ್ಮ ಅಪ್ಪ ಅಮ್ಮನ ನೋಡೋದು, ಪರಿಸರ ನೋಡೋದು, ಆ ಒಂದು ಯದ್ಭಾವಂ, ಆ ಭಾವನೆ ಸರಿಯಾಗಿ ಬರದೇ ಇದ್ದಾಗ ಭವತಿಯಲ್ಲಿಂದ ಆಗಕ್ಕೆ ಸಾಧ್ಯ. ಸೊ ಇಲ್ಲಿ ಮೂಲಭೂತ ಪ್ರಶ್ನೆ ಬಂದಿದ್ದೇನು, ನಾನು ಅಂದ್ಕೊಂಡಿದ್ದೇನು, ಇಫ್ ಯು ಗಿವ್ ದ ರೈಟ್ ಕಾಂಟೆಂಟ್ ಪೀಪಲ್ ವಿಲ್ ಬಿಕಮ್ ರೈಟ್. ಬಟ್ ಅನ್ಫಾರ್ಚುನೇಟ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಬಂದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಬಿಕಮಿಂಗ್ ವರ್ಸ್. ಅವ್ರಿಗೇನು ಬೇಕು, ನಿಜವಾದ ಒಂದು ಪೂರಕವಾದ ಕಾಂಟೆಂಟ್ ಅವ್ರಿಗೆ ಲಭ್ಯವೇ ಇಲ್ದಂಗೆ ಆಯಿತು. ಲಭ್ಯ ಇದ್ದರೂ ಕೂಡ ಅಂಥ ಪೂರಕವಾದ ಕಾಂಟೆಂಟ್ ಅವರು ಮಾರ್ಕೆಟಲ್ಲಿ ಉಳ್ಕೊಳ್ಳದೇ ಇರೋವಂಥ ಪರಿಸ್ಥಿತಿ ಆಯಿತು. ಈಗ ನನಗೇನು ಬಂತು, ಹೂ ವಿಲ್ ಬೆಲ್ ದ ಕ್ಯಾಟ್. ಈಗ ನೀನು ಟ್ರೆಂಡ್ ಪ್ರಕಾರ ಏನು ನೋಡ್ತಾ ಇದ್ದಾರೆ ಆ ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ನಾವು ಒಂದು ಹೊಸದನ್ನ ಸೃಷ್ಟಿ ಮಾಡಿ ಇದು ನೋಡೋಂಗೆ ಮಾಡಬೇಕಾ? ನಾನು ನೋಡ್ತಾ ಬಂದಾಗ ಕಾಂಟೆಂಟು, ಒಂದು ಟಾಪ್ ನಾಚ್ ಕಾಂಟೆಂಟು ಕೂಡ ಜನರಿಗೆ ಹೆಚ್ಚು ನಾಡದೇ ಇರುವಂಥ ವಿಚಾರಗಳು ಬಂದಾಗ ನನಗೆ ಆತಂಕ ಆಗಿದ್ದು ನಿಜ. ನಾವು ಕಾಂಟೆಂಟ್ ಕೊಡೋಕೆ ಹೋದರೂ ಕೂಡ ಅದು ಮೇಕಪ್ ಆಗುತ್ತೆ, ಮೇಕ್ ಓವರ್ ಆಗಲ್ಲ. ಸೊ ಮೇಕಪ್ ಬಿಟ್ಬಿಟ್ಟು ಮೇಕ್ ಓವರ್ ಅಂದರೆ ಏನು? ಮೇಕ್ ಓವರ್ ಅಂದರೆ ಒಳಗಡೆಯಿಂದಲೇ ಅವ್ರನ್ನ ನಾವು ಟಚ್ ಮಾಡಿಬಿಟ್ರೆ ಈಗ ಏನಾಗ್ತಿದೆ. ನನ್ನ ಜರ್ನಿ ಬಗ್ಗೆನೂ ಹೇಳೋದು ಕಾರಣ ಏನು ಅಂದರೆ, ನನಗೆ ಯಾವಾಗ ಈಗ ನಾವು ಬಡತನದಿಂದ ಬಂದವು, ನಾವು ಹಳ್ಳಿಯಿಂದ ಬಂದವು, ನಾವು ಕಷ್ಟದಿಂದ ಬಂದವು, ನಮಗೂ ಯಾವುದೇ ಇಕೋಸಿಸ್ಟಮ್ ಇರಲಿಲ್ಲ. ಯಾಕದಾಯಿತು? ನನ್ನ ತಾಯಿ ಒಂದು ಕನ್ನಡ ಶಾಲಾ ಶಿಕ್ಷಕಿ, ಪ್ರಾಥಮಿಕ ಶಾಲಾ ಶಿಕ್ಷಕಿ, KR ನಗರದಲ್ಲಿ ಒಂದು ಬಸವೇಶ್ವರ ಬ್ಲಾಕ್ ಅಂತಿರ್ಬೋದು, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಬ್ಬ ಶಿಕ್ಷಕಿ. ಆ ಕನ್ನಡದ ಬಗ್ಗೆ ಅವರು ನನಗೆ
ಹೇಳಿಕೊಟ್ಟಂಥ ವಿಚಾರಗಳು 3ನೇ ತರಗತಿಯಲ್ಲ 3ನೇ ವಯಸ್ಸಲ್ಲಿ ನನಗೆ ಮಹಿಷಾಸುರ ಮರ್ದಿನಿ ಅನ್ನೋ ಪದನ ಬರೆಸ್ತಾಯಿದ್ರು. ಆದರೆ ಎಲ್ಲೂ ನಾವು ಒತ್ತಡ ಆಗ್ತಿರಲಿಲ್ಲ. ಆದರೆ ನಾನು ಇವತ್ತಿದೇ ಜನ್ರೇಷನ್ಗೆ ನಾನು ಡಿಗ್ರಿನ ಓದಬೇಕಾದ್ರೆ ಕೆರನಗರದಲ್ಲೇ ಡಿಗ್ರಿ ಓದಿದ್ದು ನಾನು. ಅಲ್ಲೂ ಕೂಡ ನಾನು ಯಾವಾಗಲೂ ಏನು ಅಂದರೆ ಕನ್ನಡದ ಬಗ್ಗೆ, ಅಂದರೆ ಕನ್ನಡ ನಮ್ಮ ಮಾತೃಭಾಷೆ, ನಮ್ಮ ಮೂಲ ಭಾಷೆ, ನಮ್ಮ ಚಿಂತನ ಭಾಷೆ, ನಮ್ಮ ಪರಿಸರ ಭಾಷೆ. ಆ ಭಾಷೆಯಲ್ಲಿ ಯಾವ ಮಟ್ಟಕ್ಕೆ ಚಿಂತನೆ ಮಾಡ್ತಾರೆ ಅನ್ನೋಕ್ಕಿಂತ ಬರವಣಿಗೆ ಮಾಡ್ತಾರೆ ಅಂತ ನನ್ನ ಸ್ವಂತ ಡಿಗ್ರಿ ಕಾಲೇಜಲ್ಲಿ ನಾವು ಒಂದು ಸರ್ವೆ ಮಾಡಿದೆ. ಮೊದಲನೇ ಪುಟ, ಒಂದು ಪುಟ ಕೊಡೋದು, ಒಂದು ಪುಟದಲ್ಲಿ ಎಲ್ರಿಗೂ ಏಕಥರದ ಉಕ್ತ ಲೇಖನ ಅಂದರೆ ಡಿಕ್ಟೇಷನ್. ಆ ಒಂದೇ ಥರದ್ದು ಕೊಟ್ಟು ಎಲ್ಲರೂ ಯಾವ ಮಟ್ಟಕ್ಕೆ ಬರೀತಾರೆ ಅಂದಾಗ ಆರ್ಟ್ಸ್ ಅವರಿದ್ದರು, ಸೈನ್ಸ್ ಅವರಿದ್ದರು, ಕಾಮರ್ಸ್ ಅವರಿದ್ದರು. 230 ಜನಕ್ಕೆ ಅದೊಂದು ತಮಾಷೆ ಥರ, ಇಟ್ ವಾಸ್ ಎ ಫನ್. ಆ ಒಂದು 230 ಆ ಕಾಲದಲ್ಲಿ ನಾವು ಮಾತಾಡ್ತಿರೋದು ಪಟ್ಕ ಹಳ್ಳಿ, ಅಚ್ಚ ಕನ್ನಡಿಗರು ಇರೋಂಥ ಜಾಗದಲ್ಲಿ 230 ಜನರ ಪೈಕಿ ಆ ಇಡೀ ಪುಟದಲ್ಲಿ ಅದೆಷ್ಟು ಒಂದು 300 ಪದಗಳಿತ್ತು. 300 ಪದಗಳಲ್ಲಿ ಒಂದೂ ತಪ್ಪಿಲ್ಲದೆ, ಅದು ವ್ಯಾಕರಣ ಇರ್ಬೋದು ಅಥವಾ ಬರವಣಿಗೆಯಲ್ಲಿರ್ಬೋದು, ಒಂದೂ ತಪ್ಪಿಲ್ಲದೆ ಬರೆದಿದ್ದು ಅಷ್ಟು ಜನಕ್ಕೆ ಬರೀ 3 ಜನ. ಆ ಆತಂಕ ನನಗೆ ಅವತ್ತೇ ಶುರುವಾಗಿತ್ತು. ಅಲ್ಲಿಂದ ಶುರುವಾಗಿದ್ದು ಭಗವಂತನ ಆಶೀರ್ವಾದದಲ್ಲಿ ಪತ್ರಿಕೋದ್ಯಮಕ್ಕೆ ಹೋದಾಗಲೂ ಅಲ್ಲಿ ನಾನು ನೋಡ್ತಾ ಬಂದಾಗ ಪೀಪಲ್ ಆರ್ ಬಿಕಮಿಂಗ್ ಸಬ್ ಸ್ಟ್ಯಾಂಡರ್ಡ್, ವಿ ಆರ್ ನಾಟ್ ಏಬಲ್ ಟು ಗೆಟ್ ದ ರೈಟ್ ಪೀಪಲ್. ವೈ ದ ಪೀಪಲ್ ಹ್ಯಾವ್ ಬಿನ್ ಡಿಕ್ಲೈನಿಂಗ್. ಇಂಗ್ಲೀಷ್ ಬಿಡಪ್ಪ, ಕನ್ನಡ ಅಂತೂ ಮ್ಯಾಸಿವ್ ಡಿಕ್ಲೈನ್, ಇಂಗ್ಲೀಷು ಡಿಕ್ಲೈನ್. ಈಗೇನಾಗಿದೆ, ಸ್ಪೋಕನ್ ಇಂಗ್ಲೀಷ್ ಇದ್ದರೆ ಅವ್ನು ಬುದ್ಧಿವಂತ ಅನ್ನೋದು ಒಂದು ಬಂದಿದೆ. ನಾನು ಸ್ವಲ್ಪ ಆ ಕಡೆ ಹೋಗಿ ಟಾಪಿಕ್ಗೆ ಬರ್ತೀನಿ. ನಾನು ಅಲ್ಲಿ ಮಾಡಿದ್ದಂಥ ಪರೀಕ್ಷೆ ಇದನ್ನು ನಾನು ಒಳಗಡೆ ಹೋಗಿ ನೋಡಿದಾಗ ನನಗೆ ಮೂಲಭೂತವಾಗಿ ಒಂದು 2-3 ಟರ್ನಿಂಗ್ ಪಾಯಿಂಟ್ಗಳು ಬಂತು. ನಾನು ಹೌದು, ತಮಗೆ ಗೊತ್ತಿರೋ ಹಾಗೆ ನಾನು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ವಾಸ್ತವವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಾನು ಆಪ್ತ ಸಹಾಯಕ. ಐ ವಾಸ್ OST, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಟು ಸಿದ್ದರಾಮಯ್ಯ ಸಾಹೇಬ್ರ. ಅವತ್ತು ನಾವು ಬ್ಯೂರೋಕ್ರಸಿಯಲ್ಲಿದ್ದಾಗ ನಾವು ಸಾಹೇಬರು ಅಂತೀವಿ, ಪತ್ರಕರ್ತರಿದ್ದಾಗ ಸಾಹೇಬರು ನಾವು ಕರೆಯಲ್ಲ, ಹೆಸರೇ ಕರಿತೀವಿ. ಬಟ್ ನಾನಾಗ ಬ್ಯೂರೋಕ್ರಾಟ್ ಆಗಿದ್ದೆ. ಅದಕ್ಕೆ ಮುಂಚೆ 2007ರಲ್ಲಿ ಕುಮಾರಸ್ವಾಮಿ ಅವರು CM ಆದಾಗಲೂ ಕೂಡ ಅವರು ಕಸ್ತೂರಿ ಚಾನಲ್ ಕಟ್ಟುವಂಥ ಪರಿಸ್ಥಿತಿ ಬಂದಾಗ, ಅಂದರೆ ಅವ್ರು ಕಟ್ತಾ ಇದ್ದಾಗ ಕನ್ನಡಿಗ ಮಾಲೀಕತ್ವದ ಮೊದಲ ವಾಹಿನಿ ಅದು. ಅವರು ನನಗೆ ಕರೆದು, ನಾನಾಗ ಅಸಿಸ್ಟೆಂಟ್ ಕಮಿಷನರ್ ಆದರೂ ಕೂಡ ಕರೆದು, ಅವರು ಮತ್ತು ಅವ್ರಿಗೆ ಮೀಡಿಯಾ ಸೆಕ್ರೆಟರಿ ಆಗಿದ್ದರು HB ದಿನೇಶ್ ಅಂತ, ಅವರೆಲ್ಲ ಕರೆದು, ಇಲ್ಲ ನೀ ಈ ಜವಾಬ್ದಾರಿ ಒತ್ಕೋಬೇಕು, ಇದು ಅಚ್ಚುಕಟ್ಟಾಗಿ ಬರಬೇಕು ಅಂದಾಗ, ಮೊನ್ನೇನು ರವಿ ಹೆಗಡೆ ಸಾಹೇಬರು ಅದ್ರ ಬಗ್ಗೆ ನೆನಪು ಮಾಡ್ಕೋತಾ ಇದ್ರು. ಅಚ್ಚುಕಟ್ಟಾಗಿ ಮಾಡಿದ್ವು, ಅದು ಒಳ್ಳೆಯ ಯಶಸ್ಸು ಆಯಿತು. ನನಗೆಲ್ಲೋ ಒಂದು ಕಡೆ ಏನು ತುಡಿತಾ ಬಂತು ಅಂದರೆ, ವೈ ಪೀಪಲ್ ಆರ್ ಬಿಕಮಿಂಗ್ ಸಬ್ ಸ್ಟ್ಯಾಂಡರ್ಡ್. ಇಂಟರ್ವ್ಯೂ ಮಾಡ್ತಾ ಹೋಗ್ತೀರಾ. ನಾವು 2000ರಲ್ಲಿ ಇಂಟರ್ವ್ಯೂ ಮಾಡಿದಾಗ ಏನು ಪತ್ರಕರ್ತರು ನಮಗೆ ಅಷ್ಟೊಂದು ಅದ್ಭುತವಾದ ಬರವಣಿಗೆ ಸಿಕ್ತಿತ್ತು. 2007 ಕಸ್ತೂರಿಗೆ ಹೋದಾಗ ನಂಗೆ ಸಿಕ್ಕಲಿಲ್ಲ. ಅದಾದ ಮೇಲೆ ರಿಸೈನ್ ಮಾಡಿದ್ಮೇಲೆ ಮತ್ತೆ ಸಮಯ CEO ಆದಾಗಲೂ ನಂಗೆ ಸಿಕ್ಕಲಿಲ್ಲ. ಎಲ್ಲೋ ಒಂದು ಕಡೆ ದ ಹೋಲ್ ಸಿಸ್ಟಮ್ ಈಸ್ ಆ್ಯಕ್ಚುಲಿ ಕ್ರಂಬ್ಲಿಂಗ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಒಂದು ಕಡೆ ನೀವು ಉದ್ಯೋಗ ಇಲ್ಲ ಅಂತೀಯ, ಉದ್ಯೋಗ ಇದೆ ಅಪ್ಪ, ಉದ್ಯೋಗಕ್ಕೆ ಯೋಗ್ಯತೆ ನಿನಗಿಲ್ಲ. ಯಾಕೆ ಗ್ಯಾಪ್ ಬರ್ತಾ ಇದೆ ಅಂತ ಹೋದಾಗ ನನಗೆ ಯಾವಾಗಲೂ, ಅದು ಪ್ರಾಯಶಃ ನನ್ನ ತಾಯಿಯ ಪ್ರಭಾವ ನನ್ನ ಮೇಲೆ ಇರ್ಬೋದು, ನನಗೆ ಯಾವಾಗಲೂ ಈ ಶಿಕ್ಷಣ ವ್ಯವಸ್ಥೆ, ಮಕ್ಕಳು ಮತ್ತು ಸುಧಾರಣೆ, ಇದು ಯಾವಾಗಲೂ ಒಂಥರ ಇಷ್ಟ ನನಗೆ. ನಾನು ಅದು ನೋಡ್ತಾ ಬಂದಾಗ ನನಗೆ 2 ವಿಚಾರ ಬಂತು ರಾಘವೇಂದ್ರಜಿ. ಮೊದಲನೇದು, ನನ್ನ ದೇಶದಲ್ಲಿ ಯಾವುದೋ ಒಂದು ರೀತಿಯ ಸಿಸ್ಟಮ್ಯಾಟಿಕ್ ಫೇಲ್ಯೂರ್ ಅಥವಾ ಸಿಸ್ಟಮಿಕ್ ಫೇಲ್ಯೂರ್ ಆಗ್ತಿದೆ ಅಂತ ಮೊದಲು ಅನ್ನಿಸ್ತು. ಇದೇ ರೀತಿ ಇಂಥ ಒಂದು ದೊಡ್ಡ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟು ಮತ್ತು ಅನ್ಎಂಪ್ಲಾಯಬಿಲಿಟಿ ಇದೇ ಥರ ಹೋದರೆ ಈ ದೇಶ ಏನೆಲ್ಲ ಆಗುತ್ತೆ ಅನ್ನೋ ಒಂದು ಭಯನೂ ನನಗೆ ಬಂತು. ಇದಕ್ಕೆ ನಾವು ಒಳಗಡೆಯಿಂದ ಸ್ಟ್ರೆಂಥನ್ ಮಾಡೋದು ಹೇಗೆ ಅಂತ ಬಂದಾಗ ನಿಮ್ಗೆ ಹೇಳಿದೆ, ಕಾಂಟೆಂಟ್ನ ಬಂದರೆ ಬರೀ ಮೇಕಪ್ ಆಗುತ್ತೆ, ಒಳಗಡೆ ಅಂದರೆ ಮೇಕ್ ಓವರ್. ಆ ಒಳಗಡೆ ಅಂದರೆ ಏನು? ಸ್ವಾಮಿ ವಿವೇಕಾನಂದರು, ನಾನು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ದು ಹೈಸ್ಕೂಲಲ್ಲಿ. ನನ್ನ ತಾಯಿ ಆಗ ಭಾಳ ಅದ್ಭುತವಾದ ಸಂಸ್ಥೆ ಆದರೂ ಕೂಡ ಓದ್ಸೋಕ್ಕೂ ನಮಗೆ ಬಡತನ ಇತ್ತು. ಆದರೂ ನಾವು ಓದಿದಾಗ ನನಗೊಂದು ಅರ್ಥ ಆಗಿದ್ದಿಷ್ಟೇ, ವಿವೇಕಾನಂದರದ 2 ಮಾತುಗಳು ನನ್ನ ಮೇಲೆ ತುಂಬ ಚಿಕ್ಕದ್ರಿಂದ ತುಂಬ ದೊಡ್ಡ ಪರಿಣಾಮ ಬೀರ್ಬಿಡ್ತು. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ದಟ್ ಆಲ್ರೆಡಿ ಎಕ್ಸಿಸ್ಟ್ ಇನ್ ಮ್ಯಾನ್. ನೀವು ಹೊಸದಾಗ ಮನುಷ್ಯನೇನು ಹುಡುಕಬೇಕಾಗಿಲ್ಲ, ಕಂಡುಹಿಡಿಬೇಕಾಗಿಲ್ಲ. ಅವನ್ನ ಭಗವಂತ ಅವನು ಆಲ್ರೆಡಿ ಕೊಟ್ಟು ಕಳಿಸಿದ್ದಾನೆ. ಹಲ್ಲು, ಮೂಗು, ಕಣ್ಣು, ಬಾಯಿ ಹೇಗೆ ಕೊಟ್ಟಿದ್ದಾನೋ ಅವನು ಒಳಗಡೆ ಆಲ್ರೆಡಿ ಸಾಮರ್ಥ್ಯಗಳನ್ನು ಕೊಟ್ಟು ಕಳಿಸಿದ್ದಾನೆ. ಇದನ್ನು ಒಂದನ್ನು ಹೇಳಿದ್ರು. ವಿವೇಕಾನಂದರು ಕನ್ಸಿಸ್ಟೆಂಟಾಗಿ ಇನ್ನೊಂದು ಪದ ಹೇಳ್ತಾ ಇದ್ರು, ದ ಇನ್ನರ್ ಪವರ್ ವಿದಿನ್ ಯು, ದ ಇನ್ನರ್ ಪವರ್ ಅಂತ ಮಾತಾಡ್ತಿದ್ರು. ಬಟ್ ನನಗೆ ಪ್ರಾಬ್ಲಮ್ ಏನಾಯಿತು ಅಂದರೆ, ವೈ ದಿಸ್ ಇನ್ನರ್ ಪವರ್ ಹ್ಯಾಸ್ ಟು ಬಿ ಹಿಡನ್. ಈಗ ನೀನು ಮಾರ್ಕ್ಸ್ಗೆ ಹೋಗ್ತೀನಿ ಅಂತೀಯ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಕರೆಂಟ್ ಕಂಡಿಡಿದೆ ಅಂತೀಯ, ಫ್ಲೈಟ್ ಕಂಡಿಡಿದೆ ಅಂತೀಯ, ಎಲ್ಲ ಕಂಡಿಡಿದ್ರು ನಿನ್ನ ಒಳಗಡೆ ಇರೋವಂಥ ಶಕ್ತಿ ಏನಿದೆ, ಸಾಮರ್ಥ್ಯ, ಸತ್ವ ಏನಿದೆ, ಅದಕ್ಕೆ ಕನ್ನಡಿ ಯಾಕೆ ಇಲ್ಲಿವರೆಗೂ ಯಾರೂ ಕಂಡಿಡಿಯೋಕ್ಕಾಗಿಲ್ಲ. ಆ ಕನ್ನಡಿ ಕಂಡಿಡಿದು ಬಿಟ್ರೆ ಅವ್ನಿಗೇನು ಅನ್ನೋದು ಚಿಕ್ಕ ವಯಸ್ಸಲ್ಲೇ ಗೊತ್ತಾಗೋದ್ರೆ ಹಿ ವಿಲ್ ಬಿ ಏಬಲ್ ಟು ಪ್ಲಾನ್ ಇಸ್ ಫ್ಯೂಚರ್ ಪ್ರಾಪರ್ಲಿ. ಬಟ್ ದುರಂತ ಏನಾಯಿತು ಅಂದರೆ, ನಾನು 30 ಕಂಟ್ರಿಗಳ ಜೊತೆ ಸ್ಟಡಿ ಮಾಡ್ತೀನಿ.
ಯುನೈಟೆಡ್ ನೇಷನ್ಸಲ್ಲೂ ಕಳೆದ 60 ವರ್ಷದಿಂದ ಏನೇನು ಡೆವಲಪ್ಮೆಂಟ್ ಆಗಿದೆ ಅದೆಲ್ಲ ಸ್ಟಡಿ ಮಾಡ್ತಾ ಬರ್ತೀನಿ. ಫಿನ್ಲೆಂಡ್ ಹ್ಯಾಪಿಯೆಸ್ಟ್ ನೇಷನ್ ಅಂತಾರೆ, ಜರ್ಮನಿ ಮೋಸ್ಟ್ ಡಿಸಿಪ್ಲಿನ್ಡ್ ನೇಷನ್ ಅಂತಾರೆ, ಜಪಾನ್ ಅದರದ್ದೇ ಆದ ಒಂದು ಕ್ವಾಲಿಟಿ ನೇಷನ್ ಅಂತಾರೆ, ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ, ಮತ್ತು 200-250 ಲೀಡರ್ಗಳನ್ನ ಸ್ಟಡಿ ಮಾಡ್ತಾ ಬರ್ತೀನಿ. ಎಲ್ಲ ಕಡೆ ಮಾಡ್ತಾ ಬಂದ ಒಂದು ನನಗೆ ಅರ್ಥ ಆಗಿದ್ದೇನು ಅಂದರೆ, ಎಲ್ಲ ಕಡೆ ಇರೋ ವ್ಯವಸ್ಥೆ ಮಾರ್ಕ್ಸ್ ಒಂದೇ. ಎಲ್ಲ ಕಡೆ ಅದನ್ನ ನೀವು ಗ್ರೇಡ್ ಬೇರೆ ಬೇರೆ ಕರಿತೀರಾ, ಬಟ್ ಎಲ್ಲ ಕಡೆ ಇರೋ ಮೆಕ್ಯಾನಿಸಮ್ ಒಂದೇ. ಅಲ್ಲಿ ಹೋಲಿಸ್ಟಿಕ್ ಆಗಿ ಒಳಗಡೆ ಯಾಕೆ ಹೋಗೋಕ್ಕಾಗಿಲ್ಲ ಅಂದರೆ ರಾಘವೇಂದ್ರಜಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎಲ್ಲವೂ ಸರ್ಫೇಸ್ ಲೆವೆಲಲ್ಲಿ ನಡೀತಾ ಇದೆ. ಇನ್ನರ್ ಎಂಜಿನಿಯರಿಂಗ್ ಅಂತ ಏನು ನಾವು ಕಾಮ್ನೆಸ್ ಆಗೋಕ್ಕೆ, ಸ್ಪಿರಿಚುವಲ್ ಏನು ಇನ್ನರ್ ಎಂಜಿನಿಯರಿಂಗ್ ಅಂತ ಕರೀತಾರೆ, ಇನ್ನರ್ ಸ್ಟ್ರೆಂಥನಿಂಗ್ ಪ್ರಾಸೆಸ್ಸೇ ಬಂದಿಲ್ಲ, ಇಡೀ ವರ್ಲ್ಡಲ್ಲಿ ಬಂದಿಲ್ಲ. ಇಡೀ ವರ್ಲ್ಡಲ್ಲಿ ಬಂದಿಲ್ಲ ಅಂದ ತಕ್ಷಣ ಫಿನ್ಲೆಂಡು ಜರ್ಮನಿಗೂ ನಮಗೂ ಒಂದು ವ್ಯತ್ಯಾಸ ಹೇಳ್ತೀನಿ ಕೇಳಿ. ಅಲ್ಲಿ ಸರ್ಕಾರವೇ ಓದಿಸುತ್ತೆ, ಅಪ್ಪ ಅಮ್ಮಂದಿರು ಸಾಲ ಮಾಡ್ಕೋಬೇಕಾಗಿಲ್ಲ. ಸರ್ಕಾರ ಓದಿಸುತ್ತೆ, ಸರ್ಕಾರ ಹೇಳುತ್ತೆ ಹೌದಪ್ಪ ಹಿಂಗಿದೆ ಹಿಂಗಿದೆ ನೀವು ಹೋಗಪ್ಪ ಅಂತ. ಸರ್ಕಾರದ ಮೇಲೆ ಹೊರೆ ಇಲ್ಲ, ಮತ್ತು ಪೋಷಕರ ಮೇಲೆ ಮಕ್ಕಳ ಮೇಲೆ ಹೊರೆ ಇಲ್ಲ. ದೇ ಕ್ಯಾನ್ ಅಫೋರ್ಡ್ ದ ಚಿಲ್ಡ್ರನ್ ಟು ಪ್ಲೇ. ಫಿನ್ಲೆಂಡಲ್ಲಿ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್ 6-7ನೇ ಕ್ಲಾಸ್ವರೆಗೆ ಫಾರ್ಮಲ್ ಶಾಲೆ ಅಂತ ಇಲ್ಲವೇ ಇಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್, ಆಟ ಆಡು, ಬೆರಳುಗಳನ್ನ ಸ್ಟ್ರೆಂತ್ ಮಾಡ್ಕೋ, ಗೋಲಿ ಆಡು, ಇನ್ನೊಂದು ಆಡು, ಜನರ ಜೊತೆಗೆ ಬೆರಿ. ಯಾಕೆಂದರೆ 6-7 ವರ್ಷದವರೆಗೆ ರೂಲ್ಸ್ ಇರೋದೇನು ಅಂದರೆ ಯು ನೀಡ್ ಟು ಸ್ಟ್ರೆಂಥನ್ ಯೋರ್ ಬೋನ್. ಮತ್ತು 7 ವರ್ಷದಿಂದ 12 ವರ್ಷದವರೆಗೆ ಯು ನೀಡ್ ಟು ಸ್ಟ್ರೆಂಥನ್ ಯೋರ್ ಬ್ರೈನ್. ಫಸ್ಟ್ ಸ್ಟ್ರೆಂಥನ್ ಯೋರ್ ಬೋನ್ ಆ್ಯಂಡ್ ಸ್ಟ್ರೆಂಥನ್ ಯೋರ್ ಬ್ರೈನ್. ಇವೆರಡು ಪಾಲಿಸಿಗಳು. ಆ ಪಾಲಿಸಿಗಳು ನಮ್ಮ ದೇಶದಲ್ಲಿ ಏನಾಗಿದೆ, ಬಡತನ ಇರೋದ್ರಿಂದ ಮತ್ತು ಸಿಕ್ಕಾಪಟ್ಟೆ ಕಾಂಪಿಟಿಷನ್ ಇರೋದ್ರಿಂದ ಒಂದು ರಾಂಗ್ ನೋಷನ್ ಬಂದಿದೆ. ನಾನು ಬೇಗ ಪ್ರೀ KG ಕಳ್ಸೋಕ್ಕೆ ಶುರು ಮಾಡಿದ್ರೆ ಮಕ್ಕಳು ಭಯಂಕರ ಆಗ್ಬಿಡ್ತಾರೆ. ಅದು ಪ್ರೂವ್ ಈಗ ನಾನು 20-30 ವರ್ಷ ನೋಡಿದ್ವು, ಅದು ಯಾಕೆ ಪ್ರೂವ್ ಆಗಿಲ್ಲ? ಇನ್ನು ನಿಮಗೆ ಡೇಟಾ ಹೇಳೋದಾದರೆ, ಈಗ ನಾವು ಒಂದು ಇಲ್ಲಿ ಹೇಳಿದೆ ಕನ್ನಡದ ಬಗ್ಗೆ ಮತ್ತು ಇಂಗ್ಲೀಷಲ್ಲಿ ಯಾವುದೇ ಮಕ್ಕಳು, ಈಗ ಒಂದು 15,000 ಮಕ್ಳಿಗೆ ಮಾಡಿದ್ದೀವಿ. ಮೊದಲನೇ ಬಾರಿಗೆ ನಾನು ಯಾವಾಗಲೂ ಒಂದು ಕನ್ನಡದಲ್ಲಿ ಬರೆಸ್ತೀನಿ, ಒಂದು ಇಂಗ್ಲೀಷಲ್ಲಿ ಬರೆಸ್ತೀನಿ. ಇದನ್ನು ಯಾರಿಗೂ ಹೇಳಲ್ಲ, ಬಟ್ ಆ ಮಕ್ಳಿಗೆ ಹೇಳ್ತಾ ಇದ್ದೆ. ಬಟ್ ಇವತ್ತು ನಾನು ನಿಮ್ಮ ಮುಂದೆ ಇರೋದ್ರಿಂದ ನಾನು ಹೇಳಿದ್ದೀನಿ. ಅಲ್ಲ, ಅಲ್ಲಿಗೆ ಹೋಗೋಣ. ಈಗ ನೀವು ಅದೇನು ಬರವಣಿಗೆಗಿಂತ ಮುಂಚೆಗೆ ಇಲ್ಲಿ ಮುಖ್ಯವಾದಂಥ ಒಂದು ಪಾಯಿಂಟನ್ನು ಹೇಳಿದ್ರಿ. ಬೋನನ್ನು ಸ್ಟ್ರೆಂತ್ ಮಾಡಬೇಕು, ಮೈಂಡನ್ನು ಸ್ಟ್ರೆಂತ್ ಮಾಡಬೇಕು ಅಂತ. ಬ್ರೈನ್ ಮತ್ತು ಬೋನ್ ಎರಡೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಬೇಕು ಅಂತ. ಅದಕ್ಕೆ ನಾವು ನೋಡ್ತಾ ಇದ್ವಿ ನಮ್ಮಲ್ಲೂ ಕೂಡ ಇವತ್ತಿಗೂ ಆಲ್ಮೋಸ್ಟ್ ಈಗ ಅದು ಅದೆಲ್ಲವನ್ನ ಮೊಬೈಲ್ ಗೇಮ್ಗಳು ರಿಪ್ಲೇಸ್ ಮಾಡ್ತಿದ್ದೇವೆ. ಇಲ್ದಿರೆ ಗೋಲಿ ಆಡೋದಿರ್ಬೋದು, ಅಥವಾ ನಾವು ಚಿನ್ನಿದಾಂಡು ಆಡೋ ಅಂಥದ್ದು ಇರ್ಬೋದು, ಫುಟ್ಬಾಲು, ಖೋಖೋನು, ಕಬಡ್ಡಿನ, ಇವೆಲ್ಲ ಏನು ಮಾಡ್ತಾ ಇತ್ತು, ನಿಮಗೆ ಆ ಮಕ್ಕಳನ್ನ ಆಡಕ್ಕೆ ಬಿಡ್ತಿದ್ರು, ಮಣ್ಣಲ್ಲಿ ಇರಕ್ಕೆ ಬಿಡ್ತಾರೆ. ಈಗ ನಿಮಗೆ ಮಣ್ಣು ಟಚ್ ಆದರೆ ಡರ್ಟ್ ಆಗುತ್ತೆ, ಕರೆಕ್ಟ್, ಇನ್ಫೆಕ್ಷನ್ ಬರುತ್ತೆ. ಬಿಸಿಲಲ್ಲಿ ಹೋದರೆ ಇನ್ಫೆಕ್ಷನ್ ಆಗುತ್ತೆ, ಗಾಳಿಲಿ ಹೋದರೆ ಇನ್ಫೆಕ್ಷನ್ ಆಗುತ್ತೆ, ಓದ್ತಾ ಇದ್ರೆ ಬುದ್ಧಿವಂತಿಕೆ ಬರುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ಗೆ ಎಂಟ್ರಿ ಆಗಿಬಿಟ್ಟಿದೆ ಸಂಪೂರ್ಣವಾದಂಥ ಸಮಾಜ. ಆಯಿತು. ಈ ಮಧ್ಯದಲ್ಲಿ ಆ ಬಾಲ್ಯವನ್ನು ಕಳೆದು ಹೋಗ್ತಾ ಇರುವಂಥದ್ದು, ಈ ಕಡೆ ಸರಿಯಾದ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾ ಇರುವಂಥ ಆ ಭವಿಷ್ಯದ ಮಕ್ಕಳು ಮಾಡ್ತಿರುವಂಥ ತಪ್ಪೇನು, ಅವರ ಮೇಲೆ ಯಾಕೆ ಈ ಹೇರಿಕೆಗಳಾಗ್ತಿದ್ದಾವೆ? ಸರ್, ಒಂದೇ ಒಂದು ವಿಷಯ ಯಾಕೆ ಹೇರಿಕೆ ಆಗ್ತಿದೆ ಅಂದರೆ ಅಜ್ಞಾನದಿಂದ, ಕುರುಡು ಜ್ಞಾನದಿಂದ. ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಡೆದಾಗ ಕೋವಿಡ್ ಬಂತು ಸರ್. ಕೋವಿಡ್ ಬಂದಾಗ ಮೊದಲನೇ ವೇವಲ್ಲಿ ಯಾವುದೂ ನಾವು ಕಂಡುಹಿಡಿದಿರಲಿಲ್ಲ. ಆಗೇನಾಯಿತು, ಏನೇನು ಬೇಕೋ ಅಂತ ತಗೊಂಡ್ರು. ನನ್ನ ಜೊತೆಗೆ ರಾಮಕೃಷ್ಣ ಆಶ್ರಮದಲ್ಲಿ ಓದೋರು, ಭಾಳ ದೊಡ್ಡ ಡಾಕ್ಟ್ರು, ಅವ್ರಿಗೂ ಕೂಡ ಫಸ್ಟ್ ವೇವಲ್ಲಿ ಅವ್ರಿಗೂ ಕೋವಿಡ್ ಬಂದುಬಿಡ್ತು. ಆಗೇನಾಯಿತು, ಸ್ಟೆರಾಯ್ಡ್ ಕೊಟ್ಟರು, ಏನೇನು ಸಿಗುತ್ತೋ ಅದನ್ನು ತಗೋ, ಇದನ್ನು ತಗೋ, ಅದೊಂದು ಮಾರ್ಕೆಟ್ ಆಗೋಯ್ತು. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಬಂತು. ಬಟ್ ಕೆಲವ್ರು ಏನು ಮಾಡಿದ್ರು, ಬರೀ ತಿಳಿಸಾರಲ್ಲೇ ಹೋಗಿಸ್ಕೊಟ್ರು, ಬರೀ ನುಗ್ಗೆ ಸಾರಲ್ಲೇ ಹೋಗಿಸ್ಕೊಂಡ್ರು, ಅದೊಂದು ಕಡೆ ಇರಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಕೋವಿಡ್ ಬಂದಾಗ ಯಾವಾಗ ಸ್ಟೆರಾಯ್ಡ್ ಎಲ್ಲ ತಗೊಂಡು ದಿಕ್ಕು ತಪ್ಪಿ ಹೋದ್ರೋ, ಆ ರೀತಿಯಲ್ಲಿ ಈ ನಮ್ಮ ಪೇರೆಂಟ್ಸು ಮತ್ತು ಮಕ್ಕಳು ದಿಕ್ಕು ತಪ್ಪಿ ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ಕೇಳಿದ ಪ್ರಶ್ನೆ ಇಷ್ಟೇ ಸರ್, ಮನುಷ್ಯನಲ್ಲಿ ಒಬ್ಬನಲ್ಲಿ ಮಾತ್ರ, ಯಾವ ಪ್ರಾಣಿಯಲ್ಲೂ ಇಲ್ಲಿವರೆಗೂ ಸರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಮತ್ತೆಲ್ರಿಗೂ ಹೇಳ್ತೀನಿ ಸರ್. ಮನುಷ್ಯ ಹುಟ್ಟಿದ್ನಲ್ಲ ಸರ್, ಎವಲ್ಯೂಷನ್ ಪ್ರಕಾರ ಮನುಷ್ಯನ ಜೀವಿತಾವಧಿ ಎಷ್ಟು ಗೊತ್ತಾ ಸರ್? 30 ವರ್ಷ ಮಾತ್ರ. ಗೊರಿಲ್ಲ ನಮ್ಮ ಹಿಂದೆ ಇದ್ದಿದ್ದು ಯಾವ ಸರ್? ಚಿಂಪಾಂಜಿ ಜೀವಿತಾವಧಿ ಎಷ್ಟು ಸರ್? 18ರಿಂದ 25 ವರ್ಷ. ಅದು ಕೂಡ ಸಸ್ತನಿ, ಮ್ಯಾಮಲ್. ಅಲ್ಲಿಂದ ಇವಾಲ್ವ್ ಆಗಿ ನಾವು ಬಂದು, ಕರೆಕ್ಟ್. ನೀವೆಲ್ಲಿಂದ ತೊಗೊಂಡು ಬನ್ನಿ, ಎಲ್ಲಿಂದ ತೊಗೊಂಡ್ಬಂದ್ರು ನಾವು ಚಿಂಪಾಂಜಿಯಿಂದ ಬಂದಿರೋದು. ನಮ್ಮ ಹಾರ್ಟು ರೆಡಿ ಆಗಿರೋದೇ 30 ವರ್ಷ 32 ವರ್ಷಕ್ಕೆ. ನೀವು ಆವರೇಜ್ ಲೈಫ್ ಸ್ಪ್ಯಾನ್ ಅಂತ ನೀವು ತೊಗೊಂಡ್ರೆ 250 ಇಯರ್ಸ್ ಬ್ಯಾಕ್ ಆವರೇಜ್ ಲೈಫ್ ಸ್ಪ್ಯಾನ್ ಎಷ್ಟಿತ್ತು ಸರ್? 30ರಿಂದ 35 ಇತ್ತು. ನಮ್ಮ ದೇಶದಲ್ಲೇ 1947ರಲ್ಲಿ ಆವರೇಜ್ ಲೈಫ್ ಸ್ಪ್ಯಾನ್, ಕೆಲವರು 100 ವರ್ಷ ಇದ್ದರು, ಕೆಲವರು 25 ವರ್ಷಕ್ಕೆ ಹೋಗೋರು. ಅರೌಂಡ್ 49 ವೆರಿ 49 ಇತ್ತು. ಇವತ್ತೆಷ್ಟಿದೆ ಸರ್ ಆವರೇಜು? 68, 70, 72 ಓಟೋಯ್ತು. ಕಾರಣ ಏನು? ರೀಸನ್ ಇಷ್ಟೇ ಸರ್, ಮನುಷ್ಯ ಒಂದೊಂದು ಅಡ್ವಾನ್ಸ್ ಆದಾಗಲೂ ಅವನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮತ್ತು ಅಡ್ಯಾಪ್ಟ್ ಆಗ್ತಾ ಹೋಗ್ತಾನೆ. ಇಲ್ಲಿ ಮಕ್ಕಳಿಗೆ ಯಾಕೆ ನಾವು ಇದು ಮಾಡ್ತಿದ್ದೀವಿ ಅಂದರೆ, ಮಕ್ಕಳಿಗೆ ಈಗ ಸರ್ ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ ಕೇಳಿ ಸರ್. ಸ್ಲಮ್ಮಲ್ಲಿ ಇದೇನು ಡರ್ಟ್ ಬಗ್ಗೆ ಮಾತಾಡ್ತೀವಲ್ಲ, ಡರ್ಟಲ್ಲಿ ಈಗಲೂ ನಾನು ಚಾಲೆಂಜ್ ಮಾಡ್ತೀನಿ ಸರ್. ನಾನು ಸ್ಲಮ್ಗಳಿಗೂ ಹೋಗಿ ಕೂತ್ಕೋತೀನಿ ಸರ್.
ಆ ಮಕ್ಕಳ ಜೊತೆಗೂ ನಾನು ಕಾಲ ಕಳೀತೀನಿ ಸರ್. ಯಾವ ಮಕ್ಳಿಗೂ ಯಾವ ರೋಗನೂ ಬರಲ್ಲ. ಯಾಕೆ ಸರ್? ಯಾಕೆ ಸರ್? ಸರ್, ನಮ್ಮ ಇಮ್ಯುನಿಟಿ, ಅದಕ್ಕೆ ನೀನು ಫೈಟ್ ಮಾಡೋದು ಬಿಟ್ಬಿಟ್ರೆ, ನೀನು ಒಳಗಡೆ ನಿಂಗೆ ಶಕ್ತಿ ಇದೆ, ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಆ ಇಮ್ಯುನಿಟಿನೇ ನೀನು ಬಿಟ್ಬಿಟ್ರೆ ನೀವು ಎಲ್ಲಿಂದ ಸರ್ ನೀ ಆಗುತ್ತೆ? ಬ್ರಾಯ್ಲರ್ ಕೋಳಿಗೂ ನಾಟಿ ಕೋಳಿಗೂ ಡಿಫ್ರೆನ್ಸ್ ಇಲ್ವಾ ಸರ್? ಇವತ್ತು ನಮ್ಮ ಮಕ್ಕಳೆಲ್ಲ ಆಗಿರೋದು ಬ್ರಾಯ್ಲರ್ ಕೋಳಿ ಸರ್. ಟೊಳ್ಳು ಪೊಳ್ಳು, ನಿಮ್ಗೆ ಇದೇ ಪದನ ಹಾರ್ಷಾಗಿ ಬಳಸಿದೆ. ಆದಮೇಲೆ ತಪ್ಪು ತಿಳ್ಕೊಬೇಡಿ, ಕೆಲವು ನಾನು ಹಾರ್ಷ್ ಪದಗಳು ಬಳಸ್ತೀನಿ. ಯಾಕೆಂದರೆ ಹಾರ್ಷ್ ಪದ ಬಳಸಿದಾಗಲೇ ನಿಮ್ಗೆ ಅರ್ಥ ಆಗೋದು. ಇವತ್ತಿನ ಜನ್ರೇಷನ್ ಬ್ರಾಯ್ಲರ್ ಕೋಳಿ ಏನು ಅಂತಿರೋ ಅದೇ ರೀತಿ ಇವತ್ತಿನ ನಮ್ಮ ಮಕ್ಕಳು ಬ್ರಾಯ್ಲರ್ ಮಕ್ಕಳು. ಟೊಳ್ಳು ಪೊಳ್ಳು ಜೋಳ್ಳು. ನಮ್ಮಲ್ಲಿ ಒಂದು ಗಾದೆ ಮಾತಿತ್ತು ಹಳ್ಳಿ ಕಡೆ, ಆಡೋ ಬೀದಿ ಮಕ್ಕಳು ಬೆಳೀತ್ರಂತೆ, ಕೋಣೆ ಮಕ್ಕಳು ಕೊಳ್ಳುತ್ತರಂತೆ ಅಂತ. ಸೂಪರ್ ನೋಡಿ, ಸೂಪರ್, ಎಂಥ ಪದ ಇದೇ ಸರ್ ವಾಸ್ತವ. ಯಾರು ಹೇಳಿ ಸರ್ ಅವ್ರಿಗೆ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಟೀಮ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅಪ್ಪ ಅಮ್ಮನ ಜೊತೆಗೆ ಬಾಂಡಿಂಗ್ ಇಲ್ಲ. ಏನು ಸರ್ ಒಬ್ಬ ಮನುಷ್ಯ, ಒಬ್ಬ ಭಾವುಕ ಜೀವಿ ಸರ್. ಫೈನಲಿ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ಸರ್? ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ಸೊಸೈಟಿ. ಒಂದು ನಿನ್ನೊಳಗಿರುವಂಥ ಜೆನೆಟಿಕ್ಕು, ಇನ್ನೊಂದು ಆ ಜೀನ್ಸು, ಹೊರಗಡೆ ಏನು ಎನ್ವೈರನ್ಮೆಂಟ್ ಜೊತೆಗೆ. ನಾ ಝುವಾಲಜಿ MSc ಆದ್ದರಿಂದ ಸರ್, ವಿ ಹ್ಯಾವ್ ಗಾನ್ ವೆರಿ ವೆರಿ ಡೀಪ್ ಇನ್ ಟು ದಿಸ್ ಸಬ್ಜೆಕ್ಟ್. ವಾಟ್ ಈಸ್ ಎ ಹ್ಯೂಮನ್ ಬೀಯಿಂಗ್? ಇಟ್ ಈಸ್ ಅನ್ ಇಂಟರ್ಪ್ಲೇ ಆಫ್ ಜೀನ್ಸ್ ಆ್ಯಂಡ್ ಎನ್ವೈರನ್ಮೆಂಟ್. ಯಾವ ಎನ್ವೈರನ್ಮೆಂಟು ನಿಂಗೆ ಹೆಚ್ಚು ಡಾಮಿನೇಟ್ ಆಗುತ್ತೋ, ಮಜಾ ಗೊತ್ತಾ? ಒಂದು ಕಾಲದಲ್ಲಿ ಒಂದು ರಾಂಗ್ ನೋಷನ್ ಇತ್ತು, ಜೀನ್ಸ್ ಸ್ಟ್ರಾಂಗ್ ಇದ್ರೆ ಮಾತ್ರ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಅಂತ. ಇಲ್ಲ, ರಾಂಗ್ ನೋಷನ್ ತಪ್ಪು. ಅವರಿಗೆ ಪರಿಸರ ಕ್ರಿಯೇಟ್ ಮಾಡಿದ್ರೆ, ಇವತ್ತು ಒಂದು ಕಾಲ ಜೆನೆಟಿಕಲಿ 70% 30% ಪರಿಸರ ಅಂತಿದ್ರು, ಇವತ್ತು ಉಲ್ಟಾ ಆಗೋಯ್ತು ಸರ್. 80% ಪರಿಸರ, 20% ಜೀನ್ಸ್. ಈ ಲೆವೆಲ್ ಬಂತು. ಯಾಕೆ ಬಂತು? ಬಿಕಾಸ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ಸೈನ್ಸ್. ಎಜುಕೇಷನಲ್ಲಿ ಮಾತ್ರ ಅಡ್ವಾನ್ಸ್ಮೆಂಟ್ ಆಗಿಲ್ಲ ಸರ್, ಅದು ನನ್ನ ದುರಂತ. ಆ ಅಡ್ವಾನ್ಸ್ಮೆಂಟ್ ಆಗೋದು ಹೇಗೆ? ಈ ಅಡ್ವಾನ್ಸ್ಮೆಂಟ್ ಆಗದೇ ಇದ್ರೇ ನೀನು ಒಳಗೆ ಇಷ್ಟೇ ಸರ್, ಸಿಂಪಲ್. ಮಕ್ಕಳಿಗೆ ಅವರು ಒಳಗಡೆ ಇರೋ ಸಾಮರ್ಥ್ಯಕ್ಕೆ ಕನ್ನಡಿ ನೀ ಹಿಡಿದೇ ಹೋದರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವು ಹೋಗ್ತಾ ಇರ್ತೀಯ. ನೀನು ಊರವರೆಲ್ಲ ಬಂದು ನಿನ್ನ ಮಗು ಹಂಗೆ, ನಿನ್ನ ಮಗು ಹಿಂಗೆ. ಸರ್, ಒಂದು ಕ್ಲಾಸಿಕ್, ಒಂದು ಸಿಂಪಲ್ ಸ್ಟಡಿ ಕೊಡ್ತೀನಿ ಕೇಳಿ ಸರ್. ನಮ್ಮ ಪೇರೆಂಟ್ಸ್ ಹೇಗಾಗಿದ್ದಾರೆ ಅನ್ನೋಕ್ಕೆ. ಒಂದು ರಾಜಾಜಿನಗರದ ಮಗು, 9ನೇ ಕ್ಲಾಸು, ಹೆಣ್ಣು ಮಗು, ಅದ್ಭುತವಾದ ಹುಡುಗಿ ಸರ್. ಕನ್ನಡ ಸಾಲಿಡ್, ಇಂಗ್ಲೀಷ್ ಸಾಲಿಡ್, ಸೋಷಿಯಲ್ ಸಾಲಿಡ್, ಸೈನ್ಸ್ ಸಾಲಿಡ್. ಒಂದೇ ಒಂದು ಸಬ್ಜೆಕ್ಟ್ ಶಿ ಈಸ್ ಲ್ಯಾಗಿಂಗ್ ಬಿಹೈಂಡ್ ಈಸ್ ಮ್ಯಾಥ್ಸ್. ಸರ್, ಅಪ್ಪ ಅಮ್ಮಂದಿರು ಕೊಟ್ಟಿರೋ ಟಾರ್ಚರು, ಮ್ಯಾಥ್ಸ್ ಯಾಕೆ ವೀಕು, ಮ್ಯಾಥ್ಸ್ ಯಾಕೆ ವೀಕು, ಮ್ಯಾಥ್ಸ್ ಯಾಕೆ ವೀಕು. ಸರ್, ವೀಕ್ಗೆ ಕಾರಣ ಏನು? ಸ್ಕೂಲ್ ಕೊಡ್ತಾ ಇಲ್ಲ, ಸ್ಕೂಲು ಬೈತಾರೆ, ನೀನು ಓದಲ್ಲ, ಏನು ಓದಲ್ಲ ರೀ. ಓದೋದು, ಮಾರ್ಕ್ಸ್ ಬರೋದು, ರ್ಯಾಂಕ್ ಬರೋದು ಕಾರಣ ಏನು ರೀ? ಒಳಗಡೆ ಇರೋ ಎಬಿಲಿಟಿ ರೀ. ಈ ಕಾನ್ಸಂಟ್ರೇಷನ್ನ ಟ್ವಿಕ್ ಮಾಡಬೇಕು. ಎಲ್ರಿಗೂ ಎಲ್ಲ ಓದೋಕ್ಕಾಗಲ್ಲ ಸರ್. ನಾನು ಪ್ರಪಂಚದಲ್ಲಿ ಒಂದು 500 ಸಬ್ಜೆಕ್ಟ್ ಇದೆ, 500 ಸಬ್ಜೆಕ್ಟ್ನ ಓದ್ಬಿಟ್ಟು ಎಲ್ಲನೂ ಅರ್ಥ ಮಾಡ್ಕೊಳಕ್ಕಾಗತ್ತ ಸರ್? ಆ ಮಗುಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾರು ಪತ್ತೆ ಹಚ್ತಾ ಇಲ್ಲ. ನೀನು ಯಾಕೆ ಆ ಮಗುಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಾ? 64 ಎಬಿಲಿಟಿ ಅಂತ ನಾವೇನು ಸಂಶೋಧನೆ ಮಾಡಿ ಮುಂದೆ ಹೇಳ್ತೀವಿ, ಅದರಲ್ಲಿ ಕೆಲವು ಫ್ಯಾಕ್ಟರ್ಸ್ ಇದೆ. ಉದಾಹರಣೆಗೆ ಕಾನ್ಸಂಟ್ರೇಷನ್, ಗ್ರಾಸ್ಪಿಂಗ್ ಎಬಿಲಿಟಿ, ಮೆಮೊರಿ, ಕಾಂಪ್ರೆನ್ಷನ್ ಅಂತ ಒಂದು 4 ಬರ್ತವೆ ನೋಡಿ ಸರ್. ಮ್ಯಾಥ್ಸ್ ಇದೆಯಲ್ಲ, ನಿಮಗೆ ಈ ಕಾನ್ಸಂಟ್ರೇಷನ್, ಮೆಮೊರಿ ಮತ್ತು ಗ್ರಾಸ್ಪಿಂಗ್ ಮತ್ತು ಕಾಂಪ್ರೆನ್ಷನ್ ಅನ್ನಲ್ಲ. ಮ್ಯಾಥ್ಸ್ನ ನೀನು ಕಾಂಪ್ರೆಂಡ್ ಮಾಡೋ ರೀತಿಯೇ ಬೇರೆ, ಬಯಾಲಜಿನ ನೀನು ಕಾಂಪ್ರೆಂಡ್ ಮಾಡೋ ರೀತಿಯೇ ಬೇರೆ, ನೀನು ಹ್ಯೂಮ್ಯಾನಿಟೀಸ್ನ ಅಂದರೆ ಸೋಷಿಯಾಲಜಿನ ಕಾಂಪ್ರೆಂಡ್ ಮಾಡೋ ರೀತಿಯೇ ಬೇರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನಗೆ ಯಾವುದ್ರಲ್ಲಿ ಆಸಕ್ತಿ ಬರುತ್ತೆ ಅಂತ ನಿನಗೆ ಗೊತ್ತಾಗೋದೇ ಇಲ್ಲ. ನೀನು ಓದು 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 ಅಂದರೆ ಸರ್, ಕೋಟಿಗಟ್ಟಲೆ ಓದಿದವರು ಎಲ್ಲರೂ ಮಹಾನ್ ಆಗೋಗಿದ್ದಾರೆ ಸರ್? ಇಲ್ಲ. ರೀಸನ್ ಇಷ್ಟೇ ಸರ್, ನಾವು ಒಳಗಡೆ ಇರೋವಂಥ ಮಕ್ಕಳಿಗೆ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರಿಗೆ ಸರಿಯಾದ ದಾರಿ ನಾವು ತೋರಿಸಿದ್ರೆ. ಉದಾಹರಣೆಗೆ ಈಗ ತಾವು ಕೂಡ ನನ್ನೊಬ್ಬನ ಜರ್ನಿ ಬಗ್ಗೆ ಹೇಳಿದ್ರೆ, ತಾವು ಕೂಡ ಮಲ್ಟಿಪಲ್ ಜರ್ನಿ ಮಾಡಿದ್ದೀರಾ ಸರ್. ಆಯಾಯ ಜರ್ನಿ ಮತ್ತು ಆಯಾಯ ಪಾತ್ರಕ್ಕೆ ತಕ್ಕಂತೆ ನೀವು ಸುಧಾರಣೆ ಮಾಡ್ಕೊಂಡು ಬಂದಿಲ್ವಾ ಸರ್? ನೀವು ಉದ್ದಾಗ ಒಂದು 20 ವರ್ಷದಿಂದ ಏನಿದ್ರೆ ಅದೇ ಇದ್ದೀರಾ ಸರ್ ಇವತ್ತು. ಯಾಕೆ ನೀವು ಎಲ್ಲಿಗೆ ಹೋಗಬೇಕು ನಿಮ್ಗೆ ಗೊತ್ತಿತ್ತು. ಆಗ ನಿಮ್ಮ ಒಳಗಡೆ ಏನಿದೆ ಅದು ನಿಮ್ಗೆ ಗೊತ್ತಿಲ್ಲದೆ ನೀವು ಟೆಸ್ಟ್ ಮಾಡ್ತಾ ಬಂದ್ರಿ. ಟೆಸ್ಟ್ ಮಾಡೋದಂದ್ರೆ ಏನು? ಅಕ್ಕಪಕ್ಕದವ್ರು ಹೇಳೋದು ರಾಘವೇಂದ್ರ ಗುಡಿ ಅಂದರೆ ಒಳ್ಳೆ ಹುಡುಗ, ರಾಘವೇಂದ್ರ ಗುಡಿಗೆ ಉಚ್ಚಾರ ಚೆನ್ನಾಗಿದೆ. ನೀವೇನು ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿದ್ದೀರಾ ಅಂದರೆ ಬಿಕಾಸ್ ಆಫ್ ದ ಸೋಷಿಯಲ್ ಒಪಿನಿಯನ್, not because of your inner abilities, because no one has even tested your inner abilities, because no one knows how to test your inner abilities. That is the invention what we have made now. ರಾಘವೇಂದ್ರ ಅವರೇ, ನಾನು ಇವತ್ತು ನಿಮಗೆ ಹೇಳ್ತೀನಿ ಕೇಳಿ, ನಾವೇನು 64 ಎಬಿಲಿಟಿ ತಮ್ಮ ಒಳಗಡೆ ನಾವು ಹೇಳ್ತೀವಿ, ಯು ವಿಲ್ ನಾಟ್ ಬಿ ನೋಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್. ಇವತ್ತು ನೀವು ಫಾಲೋ ಮಾಡ್ಕೊಂಡಿರೋದೇನು? ನಿಮ್ಮ ಸೊಸೈಟಿ ನಿಮ್ಗೆ ಹೇಳಿರೋದು ಮತ್ತು ನಿಮ್ಮದೊಂದು ಕಲ್ಪನೆ. ಕಲ್ಪನೆಗೆ ಅವಕಾಶವೇ ಇಲ್ಲ. ಈ ರೀತಿಯಲ್ಲಿ ನೀನು ಹೋಗೋಕ್ಕೆ ಸಾಧ್ಯನಾ? 10 ಬೆರಳಿದೆ, 10 ಬೆರಳಲ್ಲಿ ಸರ್ 64 ಇದು ಸಾಮರ್ಥ್ಯ ಅಂತ ಇಟ್ಕೊಳ್ಳಿ. 64 ಸಾಮರ್ಥ್ಯದಲ್ಲಿ ಎಲ್ಲ, ನಾನು ಇಲ್ಲಿವರೆಗೆ ಒಂದೇ ಪ್ರಶ್ನೆ ಕೇಳ್ತೀನಿ ಸರ್, ಎಲ್ಲ ಕಂಡುಹಿಡಿದೀವಿ ಅಂತ ಮನುಷ್ಯ ಇಷ್ಟೊಂದು ಕೊಚ್ಕೋತಾನಲ್ಲ. 10 ಬೆರಳುಗಳಲ್ಲಿ 10 ಬೆರಳಲ್ಲಿ ಯಾವ್ಯಾವ ಬೆರಳು ಏನು ಎಕ್ಸಾಕ್ಟ್ ಫಂಕ್ಷನ್ ಮಾಡುತ್ತೆ, ಯಾವ್ಯಾವುದು ಎಷ್ಟೆಷ್ಟು ವೆಯ್ಟ್ ಎತ್ತುತ್ತೆ, ಇಲ್ಲಿವರೆಗೆ ಯಾರು ಕಂಡುಹಿಡಿದಿದ್ದಾರಾ ಸರ್? ಹೇಳಿ ಸರ್ ದಯವಿಟ್ಟು. ಕಂಡುಹಿಡಿದಿಲ್ಲ ಸರ್. ಎಲ್ಲ ಕಂಡುಹಿಡಿದೀವಿ, ಯಾಕೆ ನಾವು ಕ್ಲೈಮ್ ಮಾಡ್ಕೋತೀವಿ ಸರ್? ಇಲ್ಲಿ ನನಗಿದ್ದ ಸವಾಲೇನು ಅಂದರೆ,
ಕೆಲವರಿಗೆ ಎನ್ವೈರನ್ಮೆಂಟ್ಲ್ ವೀಕ್ ಇದ್ರೂ ಕೂಡ ಎಷ್ಟೋ ಜನ ಹೇಳ್ತಾರೆ, ಹೂ ಮಾರೋರ ಮಗಳು IAS ಮಾಡಿಬಿಟ್ರು. ಯಾಕೆ ಮಾಡಿಬಿಟ್ರು? ನೋ ಒನ್ ಇಸ್ ಟೆಲಿಂಗ್ ದ ರೀಸನ್. ಎಲ್ಲರೂ ಕೇಳ, ನಾ 16 ಗಂಟೆ ಓದಿದೆ, ನಾ ಇಷ್ಟು ಪುಸ್ತಕ ಓದಿದೆ, ಇಷ್ಟು ಪೇಜ್ ಓದಿದೆ. ಅದಲ್ಲ ಸರ್ ರೀಸನ್ನು. ಒಳಗಡೆ ಇರುವಂಥ ಕಾನ್ಸಂಟ್ರೇಷನ್ನು. ವಜ್ರ ಸರ್, ವಿವೇಕಾನಂದ್ರ ಹೇಳ್ದಂಗೆ ದ ಇನ್ನರ್ ಪವರ್ ಅಂದ್ರೇನು? ವಜ್ರ. ಆಲ್ರೆಡಿ ನಿಮ್ಮೊಳಗೆ ವಜ್ರ ಇದೆ. ಆ ವಜ್ರಕ್ಕೆ ನಾವು ಬರೀ ತಿದ್ದಿ ತೀಡ್ತೀವಿ ಅಷ್ಟೇ. ಆ ವಜ್ರನ ನೀನು ಕಬ್ಬಣ ಮಾಡಕ್ಕೆ ಹೊರಟ್ರೆ ಆ ವಜ್ರನೂ ಹೋಯ್ತು, ಕಬ್ಬಣನೂ ಹೋಯ್ತು. ಇವತ್ತು ನೀವು ಹತ್ತೋದು ಮತ್ತು ಹೊರೋದು ಒಂದಿದ್ದು ಇದೇ ವ್ಯತ್ಯಾಸ. ಎಲ್ಲರಲ್ಲೂ ವಜ್ರ ಇದೆ. ನೀನು ಯಾವ ವಜ್ರ ಸರ್? ವಜ್ರಗಳಲ್ಲಿ ವೆರೈಟಿ ಇಲ್ವಾ ಸರ್? ವಜ್ರಗಳಲ್ಲಿ ವೆರೈಟಿ ಇಲ್ಲ ಸರ್? ಚಿನ್ನದಲ್ಲಿ ವೆರೈಟಿ ಇಲ್ವಾ ಸರ್? ಹಾಗೆ ಮನುಷ್ಯನಲ್ಲೂ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ವಜ್ರ ಇದೆ. ಆ ವಜ್ರ ಏನು ಅಂತ ನೀವು ಪತ್ತೆ ಹಚ್ಚಬೇಕು. ಉದಾಹರಣೆಗೆ ಕೆಲವರಿಗೆ ಕಮ್ಯುನಿಕೇಷನ್ ಭಾರಿ ಸ್ಟ್ರಾಂಗ್ ಇರ್ತಾರೆ. ಬಟ್ ಇವತ್ತು ಹೆಂಗಾಗೋಗಿದೆ ಸರ್, ಮ್ಯಾಥ್ಸು ಸೈನ್ಸ್ ಬಿಟ್ಟರೆ ಏನೂ ನೋಡಲ್ಲ. ಆ ಮಗು ಕಮ್ಯುನಿಕೇಷನ್ನು ಎಷ್ಟು, ಆ ಮಗು ನಿಮ್ಗೆ ಹೇಳ್ತಾ ಇದೆ, ರಾಜಾಜಿನಗರ ಮಗುದು ಸರ್ ದಟ್ ಮಗು ವೆಂಟ್ ಇನ್ ಟು ಡಿಪ್ರೆಷನ್ ಆ್ಯಂಡ್ ಡಿಸ್ಟ್ರೆಸ್. ಯಾಕೆ ಹೋಯ್ತು ಸರ್? ರೀಸನ್ ಇಷ್ಟೇ. ಆ ಮಗು ಮ್ಯಾಥ್ಸು ಅಂತ ಚಿತ್ರಹಿಂಸೆ ಕೊಡ್ತಿದ್ದಾರೆ. ಕನ್ನಡ ಮುದ್ಸುತ್ತೆ, ಇಂಗ್ಲೀಷ್ನ ಮುದ್ಸುತ್ತೆ, ಬಯಾಲಜಿನ ಮುದ್ಸುತ್ತೆ. ಆ ಮುದ್ದಿಸೋದನ್ನ ಬಿಟ್ಬಿಟ್ರು ಸರ್ ಇವರು. ಯಾವುದು ಆ ಮಗುಗೆ ಇಷ್ಟ ಅಲ್ವೋ ಅದನ್ನು ಹಾಕಿ ಟಾರ್ಚರ್ ಕೊಟ್ಟರು. ಕಡೆಗೆ ವೆನ್ ವಿ ಗೇವ್ ದೆಮ್ ದ A64 ಸ್ಕೋರ್ ಕಾರ್ಡ್ ಅಂತ ಕೊಟ್ಟಾಗ, ಸರ್ ಆ ಮಗುನ ಚಾಲೆಂಜ್ ಮಾಡ್ತೀನಿ ಸರ್, IASನ ಹಿಂಗೆ ಮಾಡುತ್ತದು ಸರ್. ಚಾಲೆಂಜ್ ಮಾಡ್ತೀನಿ, IAS ಹಿಂಗೆ ಮಾಡುತ್ತೆ. ನೀಟ್ ಮಾಡಲ್ಲ ಅದು. ನೀಟ್ ಮಾಡಿದ್ರು ಮಾಡ್ಬೋದು, JEE ಮಾಡಲ್ಲ ಅದು. ವೈ ಆರ್ ಯು ಫೋರ್ಸಿಂಗ್ ಹರ್ ಟು ಡೂ JEE ಯಾರ್? ಬಟ್ ಶಿ ಈಸ್ ಕೆಪಬಲ್ ಆಫ್ ಬಿಕಮಿಂಗ್ IAS. ಬಟ್ ವೈ ಆರ್ ಯು ಟ್ರಬ್ಲಿಂಗ್ ಹರ್ ಟು ಬಿಕಮ್ JEE ಓನ್ಲಿ? ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಆರ್ ಸಿಸ್ಟಮ್. ಇದಕ್ಕೆ ನೀವು ನೋ ಅಂತ ಏನು ಹೇಳಿದ್ರಿ, ಇದು ಒಂದೇ ಉತ್ತರ. ಸ್ಟಾಪ್ ಸೇಯಿಂಗ್ ಎಸ್ ಆ್ಯಂಡ್ ಸ್ಟಾರ್ಟ್ ಸೇಯಿಂಗ್ ನೋ ಟು ಎವ್ರಿಥಿಂಗ್ ಆ್ಯಂಡ್ ಎವ್ರಿ ಒನ್. ದೊಡ್ಡ ಸಮಸ್ಯೆ ಇರುವಂಥದ್ದೇ ಅದು. ಈ ನೋ ಅಂತ ಹೇಳುವಂಥದ್ದು ಇದೆಯಲ್ಲ, ಅಲ್ಲಿಂದನೇ ಫಸ್ಟ್ ಚಾಲೆಂಜ್ ಶುರುವಾಗುತ್ತೆ. 100%. ತುಂಬ ಜನರಿಗೆ ಇರುವಂಥ ಭಯ ಹೇಗೆ ನೋ ಹೇಳಬೇಕು ಅಂತ. ಸೊ ನಿಮ್ಮ ಅನುಭವದಲ್ಲೂ ಕೂಡ ನೀವು ಹೇಳ್ತಿದ್ರಿ, ಕೆಲವು ಟೆಸ್ಟ್ಗಳನ್ನು ಕೊಟ್ಟೆ ಅಂತ ಹೇಳಿ, ಎಸ್ಪೆಷಲಿ ಆ 3 ವರ್ಡ್ಗಳ ಬಗ್ಗೆ. ಅದನ್ನು ಹೇಗೆ ನೀವು ಇದಕ್ಕೆ ರಿಲೇಟ್ ಮಾಡ್ತಾ ಹೋದ್ರಿ ಅಂತ? ಸರ್ ಸಿಂಪಲ್ ಸರ್. ನೀವು ಒಳ್ಳೆ ಎಷ್ಟು ನಿಮ್ಮ ಟೈಟ್ಲು ನನಗೆ ಇಷ್ಟ ಆಯಿತು ಅಂದರೆ ಸರ್, ನಾವು ಎಷ್ಟೆಷ್ಟೋ ಕಟ್ಟಿದ್ದೀವಿ ಮಾಡಿದ್ದೀವಿ ಸರ್. ಬಟ್ ನೀವು ಆ ಕೊಟ್ಟಂಥ ಟೈಟ್ಲು ನನ್ನ ಮೇಲೆ ಅಂತ ಪ್ರಭಾವ ಬೀಳ್ತು ಅಂದರೆ, ಪ್ರಾಯಶಃ ನಾವು ಕ್ಯೂರಿಯಾಸಿಟಿ, ಇನ್ಕ್ವಿಸಿಟಿವ್ನೆಸ್ ಅಂತ ಏನಂತೀವಲ್ಲ, ಅದೆಲ್ಲ ಸ್ಟಾರ್ಟ್ಸ್ ಫ್ರಮ್ ನೋ. ಸಿ ದ ಟೈಟ್ಲ್ ವಾಟ್ ಯು ಹ್ಯಾವ್ ಕೆಪ್ಟ್ ಈಸ್ ಸೋ ಸೈಂಟಿಫಿಕ್, ಸೋ ಸೋಷಿಯಾಲಜಿಕಲ್. ಎಂಥದ್ದು ಆ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತ ಏನು ಆ ಫ್ರೆಂಚ್ ರೆವಲ್ಯೂಷನಲ್ಲಿ ಹೇಳ್ತಾರೋ ಆ ಲೆವೆಲ್ ವರ್ಡು ಕರೆಕ್ಟಾಗಿ ನಾವು ಬಳಸ್ಕೊಂಡ್ರೆ, ಆ ನೋ ಸರ್ ಅನ್ನೋ ವರ್ಡು ಇಡೀ ಒಂದು ದೊಡ್ಡ ತರಂಗಗಳನ್ನ ಎಬ್ಸುವಂಥ ವರ್ಡು. ಇಲ್ಲಿ ಪ್ರಶ್ನೆ ನೀವು ಕೇಳಿದಾಗ ನೋ ಸರ್ ಅಂತ ಏನು ಕೇಳಿದ್ರಿ, ಇಲ್ಲಿ ನನಗೆ ಶುರುವಾಗಿದ್ದಿಷ್ಟೇ. ನಾವು ಮಕ್ಕಳುಗಳಿಗೆ ಈ ಅನ್ಎಂಪ್ಲಾಯಬಿಲಿಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅಂದಾಗ ಇರೋ ವ್ಯವಸ್ಥೆಗೆ ನಾನು ಅಂದಿದ್ದಕ್ಕೆ ಇದೆಲ್ಲ ಶುರು ಆಯಿತು. ಆ ನೋ ಅನ್ನೋದು ಎಲ್ಲಿಗೆ ಹೋಯ್ತು ಅಂದರೆ, ಕಡೆಗೆ ಎಸ್ ಅಂದ್ರೇನು, ನೋಗೆ ಸೊಲ್ಯೂಷನ್ ಬೇಕಲ್ಲ ಸರ್. ಈ ಎಲ್ಲದಕ್ಕೂ ನೋ ಅನ್ನೋಕ್ಕಾಗಲ್ಲ. ಕರೆಕ್ಟಾ ಸರ್? ಒಂದು ಕಾಲದಲ್ಲಿ ಕನ್ನಡಕ ಇರಲಿಲ್ಲ ಸರ್. ಒಂದು ಕಾಲದಲ್ಲಿ ಶುಗರ್ಗೆ ಸೊಲ್ಯೂಷನ್ ಇರಲ್ಲ ಸರ್. ಯಾಕೆ ಕೆಲವರು ಅದು ಬಂದು, ಈ ರೋಗ ಬಂದು ಕಿಡ್ನಿ ಫೇಲ್ ಆಗಿ ಸಾಯ್ತಿದ್ರು? ಕಾರಣ ಗೊತ್ತಿರಲ್ಲ ಸರ್. ಡಯಾಬಿಟಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ಗೊತ್ತಾಯಿತು. ಅದಾದಮೇಲೆ ಅದಕ್ಕೆ ಸೊಲ್ಯೂಷನ್ ಬಂತು. ಇವತ್ತು ಶಿಕ್ಷಣ ವ್ಯವಸ್ಥೆಗೆ ಏನು ನೋ ಅಂತ ಶುರು ಮಾಡಿದ್ದೀರಾ, ಅದಕ್ಕೆ ಎಸ್ ಅನ್ನೋ ಉತ್ತರ ನಾವು ತಂದುಬಿಟ್ಟಿದ್ದೀವಿ ಆಲ್ರೆಡಿ. ಅದಕ್ಕೆ ಇವತ್ತು ಇಲ್ಲಿ ಕೂತ್ಕೊಳ್ಳೋಂಥ ಒಂದು ಅವಕಾಶ ನಂಗೆ ಕೊಟ್ಟಿದ್ದೀರಾ. ಇದನ್ನು ಅಂದರೆ ಆ ನೋ ಸರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಪ್ರತಿಯೊಬ್ಬರು ಮಕ್ಕಳಿಗೂ ನೋ ಸರ್ ಅನ್ನೋ ಆ್ಯಟಿಟ್ಯೂಡ್ ಮತ್ತು ನೋ ಎರಡಿದೆ ಸರ್. ಒಂದು NO, ಇನ್ನೊಂದು KNOW. ಈ ನೋ ಹಿಂದ್ಗಡೆ ಇನ್ನೊಂದು ಅರ್ಥ ಏನು ಗೊತ್ತಿದೆ ಸರ್? ನೀವು NO ಅಂದ್ರಿ, ಆ NO ನಿನಗೆ ಗೊತ್ತಾಗಬೇಕು ಅಂದರೆ ಅದ್ರ ಹಿಂದ್ಗಡೆ ಇನ್ನೊಂದು ನೋ ಇದೆ, KNOW. ಫಸ್ಟ್ ಟು ನೋ ಯೋರ್ ಸೆಲ್ಫ್ ಆ್ಯಂಡ್ ದೆನ್ ಸೇ ನೋ. ಫಸ್ಟ್, in order to know yourself, you do not have a measuring yardstick to know yourself. That has been the root cause of all these issues. And if we address this root cause, ಸರ್ ನಾನು ಇಷ್ಟೇ ಹೇಳೋದು ಸರ್, ಬೇರು. ಈಗ ಸರ್ ಇವತ್ತು ವ್ಯವಸ್ಥೆ ಹೆಂಗಿದೆ ಗೊತ್ತಾ ಸರ್? ನೀರು ಹಾಕುವಂಥ ಮಕ್ಳಿಗೆ ಹೇಳಿದ್ರೆ ಅಥವಾ ಬೇರೆಯವ್ರಿಗೆ ಹೇಳಿದ್ರೆ, ಯಾರು ಇದು ನಿಜವಾದ ಹೇಳ್ತಾ ಇರೋದು, ನಿಜವಾದ್ದು. ಆ ನೀರು ಹಾಕು ಅಂತ ಹೇಳಿದ್ರೆ ಮಕ್ಕಳಿಗೆ ನೀರು ಹಾಕಿ, ನೀವು ಒಂದು ಅಬ್ಸರ್ವ್ ಮಾಡಿ ಸರ್. ಇವತ್ತು ನೀವು ಸುಮ್ಮನೆ ಒಂದು ಅಬ್ಸರ್ವ್ ಮಾಡಿ ಸರ್. ಆಮೇಲೆ ಎಲ್ಲ ಪೇರೆಂಟ್ಸ್ ಏನು ಹೇಳ್ತಾ ಇದ್ದೀನಿ, ಒಂದೊಂದು ನಿಮ್ಮ ಮನೇಲಿ ನಿಮ್ಮ ಮಕ್ಕಳ ಮೇಲೆ ಇದು ಮಾಡ್ತಾ ಹೋಗಿ. ಮಗುಗೆ ಏನೂ ಹೇಳಕ್ಕೆ ಹೋಗಬೇಡಿ. ಒಂದೆರಡು ಹೇಳ್ತೀನಿ ಇವತ್ತು, ಅದನ್ನು ನೀವು ಮಾಡಿ. ಮಗುಗೆ ಗಿಡಕ್ಕೆ ನೀರು ಹಾಕಿ ಬಾಮ್ಮ ಅಂತ ಹೇಳಿ. ಎಲ್ಲಿಗೆ ನೀರು ಹಾಕುತ್ತಾ ಫಸ್ಟ್ ಅಬ್ಸರ್ವ್ ಮಾಡಿ. ಎಲೆಗೆ ನೀರು ಹಾಕುತ್ತಾ ಬೇರೆ ನೀರು ಹಾಕುತ್ತಾ ಫಸ್ಟ್ ನೋಡಿ. ಇದು ಮೊದಲನೇದು. ಅಜ್ಞಾನ ಯಾವ ಮಟ್ಟಕ್ಕಿದೆ ಅನ್ನೋಕ್ಕೆ ಅದನ್ನೇ ನೀವು ಮಾಡ್ತಿರೋದು. ಎಲೆಗೆ ನೀರು ಹಾಕಿದ್ರೆ ಗಿಡ ಬೆಳೆಯಲ್ರಿ, ಹಣ್ಣು ಬರಲ್ರಿ. ನೀರು ಹಾಕ್ಬೇಕಾದ್ರೆ ಎಲ್ಲಿಗೆ? ಬೇರ್ಗೆ. ಗಿಡಕ್ಕೆ ಏನು ಬೇಕು, ಎಲೆಗೆ ಏನು ಬೇಕು? ಸೂರ್ಯಕಿರಣ ಬೇಕು.
ಬೇರಿಗೆ ಸೂರ್ಯಕಿರಣ ಬೇಡ. ಯು ಶುಡ್ ನೋ ದಿಸ್ ಡಿಫ್ರೆನ್ಸ್. ಎಲೆಗೆ ಸೂರ್ಯಕಿರಣ ಬೇಕು, ಯಾಕೆ? ಫೋಟೋಸಿಂಥಸಿಸ್. ಬೇರಿಗೆ ಏನು ಬೇಕು? ನೀರು ಬೇಕು. ಇದನ್ನು ಫಸ್ಟು ಗಮನದಲ್ಲಿ ಇಟ್ಕೊಳ್ಳಿ. ಇದು ಮೊದಲನೇ ಅಂಶ. ನೀರು ಹಾಕೋದ್ರಿಂದ ಏನಾಗುತ್ತೆ? ಲವಣಾಂಶಗಳು ಅದ್ರ ಒಳಗಡೆ ಇರೋದೆಲ್ಲ ಇಡೀ ಮರಕ್ಕೆ ಸಂಚರಿಸುತ್ತೆ. ನಮ್ಮಲ್ಲಿ ಹೆಂಗೆ ಹೀಮೋಗ್ಲೋಬಿನ್ ಎಲ್ಲ ಕಡೆ ಆಕ್ಸಿಜನ್ ತೊಗೊಂಡೋಗುತ್ತೋ ಆ ರೀತಿಯಲ್ಲಿ ಅದು ತೊಗೊಂಡೋಗುತ್ತೆ. ಮೊದಲನೇ ಟೆಸ್ಟ್ ಇದು. ಎರಡನೇದು, ನಾನು ನೀವು ಹೇಳ್ತಾ ಇದ್ದೆ ಕನ್ನಡ ಬರ್ಸೋದ್ರ ಬಗ್ಗೆ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಬರೆಸ್ತೀನಿ, ಎರಡು ಬರೆಸ್ತೀನಿ. ಯಾಕೆ ಗೊತ್ತಾ ಸರ್? ನಮ್ಮ ಚಿಂತನೆ ಶುರು ಆಗೋದೇ ನಮ್ಮ ಮಾತೃಭಾಷೆಯಿಂದ. ನಾವೆಲ್ಲ ಶುರು ಆಗೋದೇ ನಮ್ಮ ಮಾತೃಭಾಷೆಯಿಂದ. ನಾನು ಮಹಿಷಾಸುರ ಮರ್ದಿನಿ ಮತ್ತೆರಡು ನಾಮಗಳು ವರ್ಧಿನಿ ಮತ್ತು ವೃದ್ಧಿನಿ ಅಂತ ಒಂದು ಕೊಡ್ತೀನಿ. ಇವತ್ತು ಪೋಷಕರೇ ನಿಮಗೂ ನಾನು ಹೇಳ್ತಾ ಇದ್ದೀನಿ, ಒಂದು ಎಲೆಗೆ ನೀರು ಹಾಕಿಸಿ, ಮಕ್ಳಿಗೆ ಹೇಳಕ್ಕೆ ಹೋಗಬೇಡಿ. ಮಕ್ಕಳು ಆಲ್ರೆಡಿ ನೋಡ್ಬಿಟ್ಟಿದ್ರೆ ಕಷ್ಟ. ಗೊತ್ತಿಲ್ಲ ಅಂದರೆ ನೀವು ಯಾರು ನೋಡಿದ್ರೆ ಫಸ್ಟ್ ಇದನ್ನು ಮಾಡಿ. ಎರಡನೇದು ಇನ್ನೊಂದು ಏನು ಟೆಸ್ಟ್ ಮಾಡಿ ಗೊತ್ತಾ? ಇದನ್ನು ಹೇಳ್ತಾ ಇದ್ದೀನಿ, ಮಕ್ಕಳು ಕೇಳಿ. ನಿಮ್ಮ ಮಗು ಯಾವ ಲೆವೆಲಲ್ಲಿದೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ. ಮಹಿಷಾಸುರ ಮರ್ದಿನಿ ಮತ್ತೆರಡು ನಾಮಗಳು ವರ್ಧಿನಿ ಮತ್ತು ವೃದ್ಧಿನಿ. ಇದನ್ನು ಮೊದಲು ಬರೆಸಿ. ಇಂಗ್ಲೀಷಲ್ಲಿ ಯಾವುದಾದ್ರು ತಗೊಂಡು ನಾನು ಬೇಕು ಅಂತ ಇಂಗ್ಲೀಷಲ್ಲಿ ಬೇರೆ ಬೇರೆ ಕೊಡ್ತೀನಿ. ಬಿಕಾಸ್ ಆಫ್ ದ ಇಂಡಿಸಿಷನ್ ಐ ಸಫರ್ಡ್ ದ ಮ್ಯಾಸಿವ್ ಸೆಟ್ ಬ್ಯಾಕ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ರಿಕವರ್ ಫ್ರಮ್ ದಟ್ ಫಾಲ್ ಆ್ಯಂಡ್ ರೀಚ್ ದ ಡಿಸೈರ್ಡ್ ಗೋಲ್ ಅಂತ ಬರೆಸಿದೆ ಒಬ್ಬರಿಗೆ. ಕನ್ನಡ ಅಂತೂ ನಂಗೆ ದುರಂತ ಏನು ಅಂದರೆ, ಒಂದು 2000 ಮಕ್ಕಳು ಬರೆದಿದ್ದಾರೆ. ಅದ್ರಲ್ಲಿ ಒಬ್ಬರು ಕೂಡ ಈ ಮಹಿಷಾಸುರ ಮರ್ದಿನಿ ಇದೇನಿದೆ ಒಬ್ಬರು ಬರೆಯೋಕ್ಕಾಗಿಲ್ಲ. ದಯವಿಟ್ಟು ಯಾರಾದರೂ ನೀವು ಬರೆದ್ರೆ, ಏನು ಯೂಟ್ಯೂಬಲ್ಲಿ ಇದೆಯಲ್ಲ, ದಯವಿಟ್ಟು ಬರೆದವರು ಆ ಯೂಟ್ಯೂಬಲ್ಲಿ ಕರೆಕ್ಟಾಗಿ ಬರೆದಿದ್ದೀನಿ ಅಂತ. ಬಟ್ ಇಲ್ಲೆಲ್ಲೂ ಚೀಟಿಂಗ್ ನಡಿಬಾರ್ದು. ಚೀಟಿಂಗ್ ನಡೀದೆ ಮಾಡಿ ಕಳಿಸಿ, ಮೊದಲನೇದು. ಎರಡನೇದು, ಇಂಗ್ಲೀಷ್ ಮಾಡಿದ್ರು ಸರ್. ಇಂಗ್ಲೀಷ್ ಅಂತಾರೆ, ಇದೆಲ್ಲ CBSE. ಸರ್ ಇನ್ನೊಂದು ಮಜಾ ಗೊತ್ತಾ? ಸ್ಟೇಟ್ ಸಿಲೆಬಸ್ ಕನ್ನಡ, ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್, ICSE ಮತ್ತು CBSE 4 ಕೂಡ ಮಕ್ಕಳಿಗೆ ನಾವು ಸೇಮ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ. ಯಾರು ಹೇಳಿದ್ದು ಸರ್ ಬೇರೆ ಬೇರೆ ಸಿಲೆಬಸ್ಸಿಂದ ಬೇರೆ ಬೇರೆ ಬುದ್ಧಿವಂತರಾಗ್ತಾರೆ ಅಂತ? ಎಗೇನ್ ಐ ಆಮ್ ಗೋಯಿಂಗ್ ಟು ಚಾಲೆಂಜ್ ದಿಸ್ ಸಿಸ್ಟಮ್. ನೋ ಸರ್ ಅಂತ ನೀವು ನನಗೆ ಹಾಕ್ಕೊಟ್ಟಿದ್ದೀರಾ. ಎಗೇನ್ ಐ ಆಮ್ ಟೆಲಿಂಗ್ ಯು, ವಿ ಆರ್ ಚಾಲೆಂಜಿಂಗ್ ದ ಸ್ಟೇಟಸ್ ಕೋ. ಯಾವ ಸಬ್ಜೆಕ್ಟು ಯಾವ ಸಿಲೆಬಸ್ಸಿಂದ ಮಕ್ಕಳು ಇಂಪ್ರೂವ್ ಆಗ್ತಾ ಇಲ್ಲ. ನಿನ್ನ ಪರಿಸರ ಮತ್ತು ಒಳಗಡೆ ಇರೋ ಸಾಮರ್ಥ್ಯ, ಇವೆರಡು ಮಾತ್ರ. ಆ ಪರಿಸರ ಅಂದರೆ ಯಾವುದು? ನಿನ್ನ ಶಿಕ್ಷಣ, ನಿನ್ನ ಅಪ್ಪ ಅಮ್ಮ, ನಿನ್ನ ಆಚು ಬಾಜು, ನೀನು ನೋಡೋವಂಥದ್ದು, ನೀನು ಕೇಳಿಸ್ಕೊಳ್ಳೋವಂಥದ್ದು, ಇದು ಪರಿಸರ. ಇದೆಲ್ಲ ನೀನು ಅಚ್ಚುಕಟ್ಟು ಮಾಡು. ಪ್ರತಿಯೊಂದು ಮಗುನೂ ಮಣ್ಣಲ್ಲಿ ಹೇಗೆ ಅದರದೇ ಶಕ್ತಿ ಇದೆಯೋ, ಪ್ರತಿ ಮಕ್ಕಳಲ್ಲೂ ಅದರದೇ ಶಕ್ತಿ ಇದೆ. ಪ್ರತಿಯೊಂದು ಮಗುನೂ ಆ ಮಟ್ಟಕ್ಕೆ ಚಿಂಬಲ್ದು. ಬಟ್ ಮಕ್ಕಳಿಗೆ ಚಿಮ್ಮಕ್ಕಾಗ್ತಿಲ್ಲ. ಅವರ್ ಮೆಂಟಲ್ ಹೆಲ್ತ್ ಸರ್ವೆ, ನ್ಯಾಷನಲ್ ಹೆಲ್ತ್ ಸರ್ವೆ ಈಸ್ ಟೆಲಿಂಗ್ ವೆರಿ ಕ್ಲಿಯರ್ಲಿ 72% ಆಫ್ ಆರ್ ಚಿಲ್ಡ್ರನ್ ಆರ್ ಅಂಡರ್ ಡಿಪ್ರೆಷನ್. ಬರೀ ಅನ್ಎಂಪ್ಲಾಯ್ಮೆಂಟ್ ಬಿಟ್ಬಿಡಿ ಸರ್. ನಂಗೆ ಇನ್ನೊಂದು ಆತಂಕ ಇರೋದೇನು ಗೊತ್ತಾ ಸರ್? ಅನ್ಎಂಪ್ಲಾಯ್ಮೆಂಟ್ ಬಿಟ್ಬಿಡಿ. ಯಾವ ಮಕ್ಕಳು ಅಪ್ಪ ಅಮ್ಮಂದಿರನ್ನ ಸಾಕಬೇಕೋ, ಇವತ್ತು ಆ ಮಕ್ಕಳನ್ನ ಅಪ್ಪ ಅಮ್ಮಂದಿರು ಸಾಕುವಂಥ ಪರಿಸ್ಥಿತಿ ಬಂದಿದೆ. ಎಜುಕೇಷನ್ ಲೋನ್ ತೆಗೆದು ನೋಡಿ ಸರ್, ನೀವು ಒಂದು ದೊಡ್ಡ ನ್ಯೂಸ್ ಚಾನಲ್ಲು. ಎಜುಕೇಷನ್ ಲೋನ್ ತಗೊಳ್ಳೋಂಥ ಅಪ್ಪ ಅಮ್ಮಂದಿರು ಎಜುಕೇಷನ್ ಲೋನ್ ತೀರಿಸ್ತಾ ಇರೋದು ಅಪ್ಪ ಅಮ್ಮನ ಇಲ್ಲ ಮಕ್ಕಳ ಅನ್ನೋದು ದಯವಿಟ್ಟು ಚೆಕ್ ಮಾಡಿ. ಇದು ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಇಲ್ಲಿ ಮಕ್ಕಳು ಅವ್ರು ಏನೇ ಸಕ್ಸಸ್ ಅದು ಇದು ಅಂತ ನೀವು ಹೆಸರು ಕೊಟ್ರಿ, ಆ ಮಕ್ಕಳು ಒಳಗಡೆ ಎಷ್ಟು ಬಾಡೋಗ್ತಾ ಇವೆ. ಅವರ್ ಎಂಟೈರ್ ಮಿಷನ್ ಈಸ್ ವೆರಿ ಕ್ಲಿಯರ್ ಸರ್. ಯು ಶುಡ್ ನಾಟ್ ಓನ್ಲಿ ಬಿಕಮ್ ಎಂಪ್ಲಾಯಬಲ್, you should also be happy and you should also be successful. You could become whatever you want. ನೀನು ಬಾಡಿ ಒಳಗಡೆ ಚೈತನ್ಯ ಇಲ್ಲ, ದೇಶದ ಬಗ್ಗೆ ಅಕ್ಕರೆ ಇಲ್ಲ, ಸಾಮಾಜಿಕ ಕಳಕಳಿ ಇಲ್ಲ, ಯಾವುದೂ ಇಲ್ಲ ಅಂದರೆ ನಿಮಗೆ ಯಾಕೆ ಸರ್? ಎಲ್ಲ ಮೆಟೀರಿಯಲಿಸ್ಟಿಕ್ ತಂದು, ನನ್ನ ದೇಶ ನಂದು, ನನ್ನ ಸಂಸ್ಕಾರ ನಂದು, ಅದನ್ನು ಇಟ್ಕೊಳ್ಳೋದು ಬಿಟ್ಬಿಟ್ಟು ಒಳಗಡೆ ಸಾಮರ್ಥ್ಯ ಸತ್ವ. ನಾನು ಅದಕ್ಕೆ ಸಾಮರ್ಥ್ಯ ಸತ್ವ ಅಂತ ವರ್ಡ್ ಕೊಟ್ಟೆ, ಯಾರೂ ಕೊಟ್ಟಿಲ್ಲ. ಜೀವಸತ್ವ ಅಂತ ವಿಟಮಿನ್ ಅಂತೀವಿ ಸರ್, ಕರೆಕ್ಟಾ ಸರ್? ಜೀವಸತ್ವ ಕಂಡುಹಿಡಿದಿದ್ದಾರೆ ಸರ್ 200 ಇಯರ್ಸ್ ಬ್ಯಾಕು. ವೈಟಮಿನ್ ಡಿ ಅಂತ ನೀವು 200 ಇಯರ್ಸ್ ಬ್ಯಾಕ್ ಲಿಟ್ರೇಚರ್ ತೆಗೆದ್ರೆ ಯಾವ ವೈಟಮಿನ್ ಏನೂ ಇಲ್ಲ, ಯಾವ ವೈಟಮಿನ್ ಡಿನೂ ಇಲ್ಲ. ಯಾಕೆ ಒಂದು ಮಗು ಕಂಟಿನ್ಯೂಸ್ ಆಗಿ ಮಲಗಿದೆ ಅಂದರೆ ಗೊತ್ತಿಲ್ಲ. ಮಜಾ ಗೊತ್ತಾ ಸರ್ ನಿಮಗೆ? ವೈಟಮಿನ್ ಡಿ ಕಡಿಮೆ ಆದರೆ ಆ ಮಗು ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಆ ಮಗು ಸ್ಲೀಪಿ ಮೂಡಲ್ಲಿರುತ್ತೆ. ಯಾಕೋ ಮಲಗಿದೆ ಅಂತ ಈ ಅಪ್ಪ ಅಮ್ಮ ಅಥವಾ ಟೀಚರ್ಸ್ ಬೈದರೆ ಅವನು ಹೋಗಿ ವೈಟಮಿನ್ ಡಿ ಚೆಕ್ ಮಾಡಿಸ್ರಪ್ಪ. ಅದ್ರ ಜೊತೆಗೆ ಕೆಲವ್ರು ಹೇಳ್ತಾರೆ ನಮ್ಮ ಮಕ್ಕಳು ಸರ್ ಪುಸ್ತಕ ಇಟ್ಕೊಂಡ ತಕ್ಷಣ ಮಲಗಿಬಿಡ್ತವೆ ಅಂತ. ಅವಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ಇವತ್ತು ನನ್ನ ಫ್ರೆಂಡ್ ಒಬ್ಬರು IFS ಆಫೀಸರು ಸರ್. ಅವರ ತಂದೆ ಒಂದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಸ್ಥರು, ಅಂದರೆ ಮುಖ್ಯೋಪಾಧ್ಯಾಯರಾಗಿತ್ತು. ಅವ್ರ ಮಗ ಕೂಡ ಅಲ್ಲೇ ಓದಿದ್ದು. IAS 5 ಸಾರಿ ಬರೆದ್ರು ಸರ್, IAS ಆಗಲಿಲ್ಲ. IFS ಸರ್ ಫಾರೆಸ್ಟ್ ಸರ್ವಿಸ್ ಮೊದಲನೇ ಅಟೆಂಪ್ಟಲ್ಲೇ ಆದರು. IFS ಆದರೂ IAS ಯಾಕೆ ಆಗಲಿಲ್ಲ ನೀವು ಕೇಳಿದ್ರೆ, ಆ ಕಾಂಪಿಟಿಷನ್ ಲೆವೆಲ್ ಬೇರೆ, ಈ ಲೆವೆಲ್ ಬೇರೆ. ಮತ್ತು ಮಜಾ ಗೊತ್ತಾ ಸರ್, ಅವರ ತಂದೆ, ನಿಮಗೆ 100 ಉದಾಹರಣೆ ಕೊಡ್ತೀನಿ. ಅವರ ತಂದೆ ಆಗಲೇ ಒಂದು ಫಾಲೋ ಮಾಡ್ತಿದ್ರಂತೆ. ಮಕ್ಕಳಿಗೆ 10ನೇ ಕ್ಲಾಸ್ವರೆಗೆ ಓದಿಸ್ಬಿಟ್ಟು ಅದರಲ್ಲಿ ಅಣ್ಣ ತಮ್ಮದಿರು 2 ಕ್ಲಾಸಿಕ್ ಕೇಸು. ಅಣ್ಣ ಓದಲ್ಲ ಅಂದರೆ ಅವ್ನಿಗೆ ಗೊತ್ತಾಗ್ತಿಲ್ಲ. ಬಟ್ ಬೇರೆಲ್ಲದ್ರಲ್ಲೂ ಭಯಂಕರ ಚುರುಕು, ಆಟದಲ್ಲಿ ಚುರುಕು, ಎಲ್ಲ ಚುರುಕು, ಓದೋದ್ರಲ್ಲಿ ಇಲ್ಲ. ತಮ್ಮ ಓದೋದು ಸಿಕ್ಕಾಪಟ್ಟೆ ಇಷ್ಟ, ಬೇರೆದಷ್ಟು ಇಷ್ಟ ಇಲ್ಲ.
ಇವರು ಇಬ್ಬರಿಗೂ ಎರಡು ಅಪ್ರೋಚ್ ಮಾಡಿದ್ರು. ಅದೇ IFS ಆಫೀಸರ್ನ ಒಂದಲ್ಲ ಒಂದಿನ ಇಲ್ಲಿ ಕರ್ಕೊಂಬಂದು ಕೂರಿಸ್ತೀನಿ, ಅವ್ರ ಅಪ್ಪ ಏನಾದ್ರು ಇದ್ರೆ ಅವನು ಕರ್ಕೊಂಬಂದು ಕೂರಿಸ್ತೀನಿ. ಆ ಒಂದು ಚಿಕ್ಕ ಮಗು ಯಾವುದು ಚೆನ್ನಾಗಿ ಓದ್ತಿದೆ, ನೀನು ತಗೊಂಡೋಗಪ್ಪ, ಚೆನ್ನಾಗಿ ಏನೇನು ಖರ್ಚು ಮಾಡಬೇಕು ಎಲ್ಲ ಮಾಡಿಸಿ, ಗಿವ್ ಹಿಮ್ ದ ಮ್ಯಾಕ್ಸಿಮಮ್. ಇನ್ನೊಬ್ಬನಿಗೆ ಯಾರು ಓದ್ತಿರಲ್ಲ ಆಟದಲ್ಲಿದ್ದರು, ಅವ್ರು ಹೇಳಿದ್ರು, ನೋಡಪ್ಪ ಈಗ ಸ್ಪೋರ್ಟ್ಸು ಅದು ಇದು ಕಬಡ್ಡಿ ಗಿಬ್ಬಡ್ಡಿ ಅಂಥವೆಲ್ಲ ಇವತ್ತು ಇಂಡಿಯನ್ ಕಬಡ್ಡಿ ಲೀಗೆಲ್ಲ ಇಲ್ಲ, ಒಳ್ಳೆ ಕಬಡ್ಡಿ ಪ್ಲೇಯರು, ಕಬಡ್ಡಿ ಲೀಗೆಲ್ಲ ಇಲ್ಲ, ಹಂಗಾರೆ ಬದುಕಬೇಕಲ್ಲ. ಅವ್ರು ಹೇಳಿದ್ರು, ನೋಡಪ್ಪ ನೀವು ಈಗಲೇ ನಿಮ್ಮಪ್ಪ ಏನು ವ್ಯವಸಾಯ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಒಂದು ವ್ಯಾಪಾರ ಕಲ್ತ್ಕೊ, ಡಿಗ್ರಿ ಓದು, ಬಟ್ ನಿನ್ನ ಗಮನ ಅಲ್ಲಿಗೆ ಹೋಗಲಿ. ಸರ್, ಡು ಯು ನೋ ಹಿಸ್ ಇನ್ಕಮ್ ಟುಡೇ ಇಸ್ 150 crore per year. ಇದೇ ಅಲ್ವಾ ಸರ್ ನಾವು ಮಾಡಬೇಕಾಗಿರೋದು? ಅದನ್ನು ಬಿಟ್ಬಿಟ್ಟು ಇಲ್ಲದೇ ಇರೋ ಬಲವಂತ ಮಾಡಿ ಹಾಸ್ಟೆಲ್ದು ಬೇರೆ ಶುರುವಾಗಿದೆ ಸರ್, ಹೊಸ ಟ್ರೆಂಡ್ ಈಗ. ಮಾತೆತ್ತರ ಹುಡುಗರನ್ನ ಹಾಸ್ಟೆಲ್ಗೆ ಹಾಕೋದು ಕಾರಣ ಎರಡೇ. ಒಂದು, ಹಾಸ್ಟೆಲ್ದು ಆ ರೀತಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್. ಎರಡನೇದು, ಅಪ್ಪ ಅಮ್ಮಂದಿರು ಅವ್ರು ಸೋಮಾರಿತನದಿಂದ ಅವ್ರ ಬರ್ಡನ್ ಕಡಿಮೆ ಮಾಡ್ಕೊಳ್ಳೋಕ್ಕೆ. ನೀನು ನೋಡ್ರಿ, ಒಂದು ಹೇಳ್ತೀನಿ ಕೇಳ್ರಿ ಪೋಷಕರೇ, ಎಲ್ಲ ನಿಂತಿರೋದು ನಿಮ್ಮ ಕೈಯಲ್ಲಿ. ಹೇರೋದು ಮುಗಿದೋಯ್ತು ಅಂದ್ಕೋಬೇಡಿ, ಹೊರೋದು ಬೇಕಿಲ್ಲ. ಸೈಂಟಿಫಿಕ್ಕಾಗಿ ಹೋಗಬೇಕು, ತಿಳ್ಕೋಬೇಕು. ನೀವೇನು ನಿಮ್ಮ ಟೈಮ್ನ, ಕ್ವಾಲಿಟಿ ಟೈಮ್ನ ಮಕ್ಕಳು ಕೊಡಬೇಕು. ಹಣದಿಂದ ಮಕ್ಕಳು ಬೆಳೀತಾರೆ ನೀವು ಅಂದ್ಕೊಂಡ್ರೆ, ಅವ್ರು ಕೇಳಿದ್ದನ್ನ ಕೊಡೋದ್ರಿಂದ ಮಕ್ಕಳು ಬೆಳೀತಾರೆ ಅಂದರೆ ಅಲ್ಲ. ಒಂದೇ 2 ನಿಮಿಷ ದಿನಕ್ಕೆ ನೀವು ತಲೆ ನಿಂಗೆ ನೇವರಿಸ್ಬಿಟ್ಟು, ಮಗನೇ ಮಗಳೇ ಇಷ್ಟು ಮಾಡಿರಿ, ನಿಮ್ಮ ಮಗಳು ನಿಮ್ಮ ಮಗ ರಾಜ ರಾಣಿ ಎರಡೂ ಆಗ್ತಾರೆ, ಶಿಕ್ಷಣದಲ್ಲೂ ಮೇಲೆ ಬರ್ತಾರೆ, ಯಶಸ್ವಿನೂ ಆಗ್ತಾರೆ, ಸಂತೋಷವಾಗಿ ಉಡ್ತಾರೆ. ಅದೇ ಹೇಳ್ತಾ ಇರೋದು ಸರ್, ಅಂಡರ್ ಯುವರ್ ನೋ ಸರ್, ದಟ್ ಈಸ್ ದ ಮಿಷನ್ ವಾಟ್ ವಿ ಆರ್ ಲಾಂಚಿಂಗ್. We are going to make them know, KNOW, what exactly you are. Through that, you will develop the ability of telling no when things are not right. That is the whole spirit of this particular mission. Raghavendra ji, I think this is where our mission begins. ನೋಡಿ, ಈಗ ಒಂದು ಕಡೆ 72% ಡಿಪ್ರೆಷನ್ ಅಂತ ನಾವು ಹೇಳ್ತಾ ಇದ್ದೇವೆ. ಹೌದು. ಇನ್ನೊಂದು ಡಾಟಾವನ್ನು ನೋಡ್ತಾ ಇದ್ರೆ 72% ಉದ್ಯೋಗವನ್ನು ಪಡೆದುಕೊಳ್ಳೋದಕ್ಕೆ ಆಗದೇ ಇರುವಂತಹ ಒಂದಿಷ್ಟು ದೊಡ್ಡ ಇದು ಇದೆ. ಕರೆಕ್ಟ್. ಸೊ ಇದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಇದೇ ರೀತಿಯಾಗಿ ಹೋಗ್ತಾ ಇದ್ರೆ? ಯಾಕಂದರೆ ಉದ್ಯೋಗಗಳು ಇದಾವೆ, ಪಡೆದುಕೊಳ್ತಾ ಇಲ್ಲ, ಅಥವಾ ಇರೋ ಉದ್ಯೋಗವನ್ನು ಉದ್ಯೋಗ ಅಂತ ಕನ್ಸಿಡರ್ ಮಾಡುವಂಥ ಮೈಂಡ್ಸೆಟ್ಗಳು ಕೂಡ ಇಲ್ಲ. ಸರ್, ಈಗ ನಿಮಗೆ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ನಾವು ಎಲ್ಲರೂ ಏನು ಮಾಡ್ತಾರೆ, ಉದ್ಯೋಗ ಇಲ್ಲ, ಉದ್ಯೋಗ ಸಾಮರ್ಥ್ಯ ಇಲ್ಲ. ಉದ್ಯೋಗ ಸಾಮರ್ಥ್ಯ ಏನಿಲ್ಲ ಅಂತ ಅದು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸ್ಕಿಲ್ಸ್ಗೇನು ಗೌರ್ಮೆಂಟ್ ಏನು ಕಡಿಮೆ ಖರ್ಚು ಮಾಡ್ತಿದ್ಯಾ? ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದೆ. ಬಟ್ ಸ್ಕಿಲ್ ಅನ್ನೋದೇನು ಯಾವುದು ಸೈಂಟಿಫಿಕ್ಕಾಗಿ ಹೋಗ್ತಾ ಇಲ್ಲ ಸರ್. ಇಲ್ಲಿ ಸರ್, ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 4 ರಿಂದ 5 ಲಕ್ಷ ಕೋಟಿ ಸ್ಕಿಲ್ ಮೇಲೆ ಹೋಗ್ತಾ ಇದೆ ಸರ್. ಬಟ್ ಆ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಅಂದರೆ ಏನು ಸರ್? ಅದು ಕೂಡ ಒಂದು ಪಾರ್ಟ್ ಆಫ್ ಎಬಿಲಿಟಿ ಸರ್. ಸಿಂಪಲ್ ಹೇಳ ಸರ್, ಒಂದು ಡೇಟಾ ನೀವು ಹೆಂಗಿದ್ರು ಟಿ ವಿಲಿ ಹಾಕ್ತೀರಾ ಸರ್, ಇದು ನೋಡ್ಬಿಟ್ರೆ ಬೆಚ್ಚ ಬೀಳ್ತಾರೆ ಸರ್. 72% ಜನಕ್ಕೆ ಉದ್ಯೋಗ ಇಲ್ಲ ಅಂದರೆ ಉದ್ಯೋಗ ಯೋಗ್ಯತೆ ಇಲ್ಲ ಅಂತೀವಿ. ಉದ್ಯೋಗ ಯೋಗ್ಯತೆ ಜೊತೆಗೆ ಇನ್ನೊಂದು ಡೇಂಜರ್ ಏನು ಗೊತ್ತಾ ಸರ್? ಸರ್, ಒಬ್ಬ ಸಕ್ಸಸ್ ಆಗಬೇಕು ಅಂದರೆ, ಸಕ್ಸಸ್ ಅಂದರೆ ದಯವಿಟ್ಟು ಹಣದಲ್ಲಿ ಅನ್ಕೋಬೇಡಿ. ನೀವು ಭಗವಂತ ಅಲ್ಲ, ನೀನು ಯೋಗಿ ಆಗಬೇಕಾ, ಯೋಗಿ ಆಗು. NGO ನಡೆಸ್ಬೇಕಾ, NGO ಆಗು. ನೀನು ಅನ್ಕೊಂಡಂಗೆ ನೀನು ಯಶಸ್ಸಾಗೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೆಟೀರಿಯಲಿಸ್ಟಿಕ್ ಸಕ್ಸಸ್ ಹಿಯರ್. ಒಬ್ಬ ಒಳ್ಳೆ ಜರ್ನಲಿಸ್ಟಾಗಿ ಇಡೀ ಜೀವನ ಒಳ್ಳೆ ಜರ್ನಲಿಸ್ಟಾಗಿ ಸಾಯ್ಬೇಕಾ, ಅವನ ಪ್ರಕಾರ ಅವ್ನು ಸಕ್ಸಸ್ಸೇ. ಸೊ ಸಕ್ಸಸ್ನ ದುಡ್ಡಲ್ಲಿ ನಾವು ಲೆಕ್ಕ ಆಗ್ತಾ ಇಲ್ಲ ಆದ್ಮೇಲೆ, ಸಕ್ಸಸ್ ಅವನು ಬಯಸಿದಂತೆ ಏನು ಮಾಡಬೇಕು ಅದು ನೋಡಿದ್ರೆ, ನಮ್ಮ A64 ಅಂತ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್ ಮತ್ತು 64 ಎಬಿಲಿಟೀಸ್ ಪ್ರಕಾರ ನಾವು ತಗೊಂಡು ಡೀಟೇಲಾಗಿ ಹೋದಾಗ 2 ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ತಮ್ಗೆ ಹೇಳ್ತೀನಿ, ಬೆಚ್ಚ ಬೀಳ್ತೀರಾ. 72% ಜನಕ್ಕೆ ಉದ್ಯೋಗ ಸಾಮರ್ಥ್ಯ ಎಲ್ಲ ಒಂದು ಕಡೆ ಇಡಿ. ನಮ್ಮ 100% ಜನದಲ್ಲಿ ಸರ್ ಸ್ಟ್ರಗ್ಲರ್ಸ್, ಅವ್ರ ಲೈಫಲ್ಲಿ ಅವ್ರ ಕೆಲಸನೇ ತಗೊಳ್ಳಲ್ಲ, ಅವ್ರು ಏನಿದೆಯೋ ಅದು ಮಾಡ್ಕೊಂಡು ಹೋಗಬೇಕು. ಆ ಥರದವ್ರ ಪರ್ಸೆಂಟೇಜ್ 23%. ಇವರೆಲ್ಲ ಎಜುಕೇಟೆಡ್. ಕೀಪ್ ದಟ್ ಇನ್ ಮೈಂಡ್. ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್. ಅಗ್ರಿಕಲ್ಚರ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಮಾತಾಡ್ತಿಲ್ಲ ಇಲ್ಲಿ. ಸೋ ಕಾಲ್ಡ್ ಡಿಗ್ರಿ ಹೋಲ್ಡರ್ಸ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋ ಕಾಲ್ಡ್ ವೈಟ್ ಕಾಲರ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ಮತ್ತು ಸರ್ವೈವಲ್, ಯಾರೋ ಒಂದು ಹೇಳಿದ್ನ ಬಕೆಟ್ ಗಿಕೆಟ್ ಇಟ್ಕೊಂಡು ಓಡಾಡೋದು, ಅದು 37%. 32% ಮ್ಯಾನೇಜರ್, ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ, ಹೇಳಿದ್ನ ಮಾಡ್ಕೊಂಡು ಹೋಗ್ತಾರೆ ಸರ್. 8% ಮಾತ್ರ ಅವ್ರು ಅಂದ್ಕೊಂಡಂಗೆ ಸಕ್ಸಸ್ ಅವರು ಕಾಣೋಕ್ಕಾಗ್ತಿರೋದು ನಮ್ಮ ದೇಶದಲ್ಲಿ. ಆ 8% ಅಂದರೆ ಮಾರ್ಕ್ಸ್ ಆಧಾರದ ಮೇಲಲ್ಲ. 64, ಈಗ ನಿಮ್ಗೆ ಹೇಳಿದ್ನಲ್ಲ 150 ಕೋಟಿ ಸಂಪಾದನೆ ಮಾಡಿದ್ರು ಅಂತ, ಆತನ ಎಬಿಲಿಟಿ ಸರ್. ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್. ನಾನು ಏನಂದೆ, ನೀವು ಆಪ್ಟಿಟ್ಯೂಡ್ ಮಾರ್ಕ್ಸ್ ಒಂದಕ್ಕೆ ವರ್ಕ್ ಆಗೋದು. ಇನ್ನೊಂದು ಇಂಟ್ರೆಸ್ಟಿಂಗ್, 64 ಎಬಿಲಿಟಿಗಳ ಪೈಕಿ ಮಾರ್ಕ್ಸ್ಗೆ ವರ್ಕ್ ಆಗೋದು ಬರೀ 24 ಎಬಿಲಿಟಿ. 24 ಎಬಿಲಿಟಿ ಆಪ್ಟಿಟ್ಯೂಡಲ್ಲಿ ನೀನೇನು ಬರ್ತೀಯಾ ಅದು ನಿಂದು 90% ಎಬೋವ್ ಇದ್ದರೂ ಕೂಡ ನಿಂದು ಆ್ಯಟಿಟ್ಯೂಡ್ 40%, ಕಮ್ಯುನಿಕೇಷನ್ 50%, ಎಕ್ಸಿಕ್ಯೂಷನ್ 60% ಆದರೆ ನೀನು ಯಾರಿದ್ದಾನಲ್ಲ ಇವನು ಓವರಾಲ್ ಎಬಿಲಿಟಿ ಒಂದು 60 ರಿಂದ 70% ಇದೆ. ಸೊ ನೀವು 1ರಲ್ಲಿ 90% ಇರೋದು ದೊಡ್ಡದ, 64ರಲ್ಲೂ ನೀವು 70% ಇರೋದು ದೊಡ್ಡದ. ಇದು ಮೊದಲನೇ ವಿಚಾರ.
ಇಲ್ಲಿ ಸರ್ 8% ಅಂತ ಹೇಳಿದ್ನಲ್ಲ, ಆ 8% ಒಳಗೆ ಆ 150 ಕೋಟಿ ಹೆಚ್ಚು ಓದಲಿಲ್ಲ, ಬಟ್ 150 ಕೋಟಿ ವ್ಯಾಪಾರ ಮಾಡ್ತಿದ್ದಾರಲ್ಲ ಸರ್, ಅವ್ರನ್ನೂ ನಾನು ತರ್ತೀನಿ. ಎರಡನೇ ವಿಚಾರ ಸರ್, ಇನ್ನೊಂದು ದೊಡ್ಡ ಡೇಂಜರ್ ನನಗೆ ಕಾಡ್ತಾ ಇರೋದೇನು ಗೊತ್ತಾ ಸರ್, ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡೇಂಜರಸ್ ಸ್ಟ್ಯಾಟಿಸ್ಟಿಕ್ಸ್. ನಮ್ಮ ದೇಶ ಇಂಪ್ರೂವ್ ಆಗ್ತಿದೆ, ಆ ಅಡ್ವಾನ್ಸ್ಮೆಂಟ್ ಆಗ್ತಿದೆ, ಈ ಟೆಕ್ನಾಲಜಿ ಬರ್ತಿದೆ, ಇವೆಲ್ಲ ಮಾತಾಡ್ತೀವಲ್ವ ಸರ್. 1970ರಲ್ಲಿ ಸರ್ ಅನ್ಎಂಪ್ಲಾಯ್ಮೆಂಟ್ ಇದ್ದಿದ್ದು 2-3% ಅನ್ಎಂಪ್ಲಾಯ್ಮೆಂಟ್. ದೆನ್ ವಿ ವರ್ ಟೂ ಮಚ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ದಟ್ಸ್ ಡಿಫರೆಂಟ್. ಅನ್ಎಂಪ್ಲಾಯ್ಮೆಂಟ್ ವಾಸ್ 2-3%, ಬಟ್ ಅನ್ಎಂಪ್ಲಾಯಬಿಲಿಟಿ, ಉದ್ಯೋಗ ಅಸಮರ್ಥತೆ, ಉದ್ಯೋಗ ಅಯೋಗ್ಯತೆ ಇದ್ದಿದ್ದು 15-20%. 1980ಸಲ್ಲಿ ಸರ್ ಅನ್ಎಂಪ್ಲಾಯ್ಮೆಂಟ್ 3-4% ಹೋಗುತ್ತೆ. ಉದ್ಯೋಗ ಅಯೋಗ್ಯತೆ ಅಥವಾ ಉದ್ಯೋಗ ಪೊಳ್ತನ ಅಂತ ಏನಿಲ್ವಲ್ಲ, ಉದ್ಯೋಗ ಜೊಳ್ತನ 20-25% ಹೋಗುತ್ತೆ. ನಾನು ಹುಟ್ಟಿದ ಮೇಲೆ ತಗೋತಾ ಇದ್ದೀನಿ ಸರ್ ಲೆಕ್ಕ ಇದು, ಯಾಕೆ ನಾನು ಕಂಡಿರೋದಿಲ್ವಲ್ಲ ಸರ್. ನೀವು ನಂಬಲ್ಲ ಸರ್, ನೀವು ಲಿಬರಲೈಸೇಷನ್ ಆಯಿತು, ಅದಾಯಿತು ಇದಾಯಿತು ಅಂತ 1990s ಮೇಲೆ ಹೇಳ್ತೀರಾ. ಲಿಬರಲೈಸೇಷನ್ ಆದಮೇಲೆ ಎಂಜಿನಿಯರಿಂಗ್ ಸಿಗುತ್ತೆ, ಅದು ಸಿಗುತ್ತೆ ಅಂತ ಡಿಗ್ರಿ ಜಾಸ್ತಿ ಆಗಿರ್ಬೋದು. 5-6% 1990ಸಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇತ್ತು. ಅನ್ಎಂಪ್ಲಾಯಬಿಲಿಟಿ 30-35% ಹೋಯಿತು. 2000ಸಲ್ಲಿ 6-8% ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ, ಅನ್ಎಂಪ್ಲಾಯಬಿಲಿಟಿ ರೇಷಿಯೋ 40-50%. Sir, 2020s, we are in 2020s today. Unemployment is 15-20%. Please note this point. There is a difference between unemployment and unemployability. ನಿನಗೆ 80% ಇನ್ನೂ ಜಾಬ್ ಇದೆ, ಬಟ್ 80% ನೀನು ಸೂಕ್ತ ಆಗ್ತಾ ಇಲ್ಲ. 15-20% ಅನ್ಎಂಪ್ಲಾಯ್ಮೆಂಟ್ ಇದೆ. 65-75% ಇಸ್ ದ ಅನ್ಎಂಪ್ಲಾಯಬಿಲಿಟಿ. ನಿನ್ನ 64 ಎಬಿಲಿಟಿ ಇವತ್ತು ಏನು ಬೇಕು ನೀನು ಕೆಲಸ ತೊಗೊಳಕ್ಕೆ, ಅದ್ರ ಪೈಕಿ ನಿನ್ನ ಎಬಿಲಿಟಿ ವರ್ಕ್ ಆಗ್ತಾ ಇರೋದೆಷ್ಟು? ಬರೀ 10-12 ಮಾತ್ರ. ಡೇಂಜರ್ ಹೇಳ್ತೀನಿ ಕೇಳಿ ಸರ್, 2030 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಡ್ತು, ಏನೋ ತಗೊಂಡು ಹೋಗ್ತಾ ಇದೆ. 18-25% ಅನ್ಎಂಪ್ಲಾಯ್ಮೆಂಟ್ಗೆ ಹೋಗುತ್ತೆ. 75-85% ವಿಲ್ ಬಿಕಮ್ ಅನ್ಎಂಪ್ಲಾಯಬಲ್. ಇದನ್ನು ಡೇಂಜರು. ಇನ್ನೊಂದು ಡೇಂಜರ್ ಹೇಳ್ತೀನಿ ಕೇಳಿ ಸರ್, ನನಗೆ ರಿಯಲ್ ಆತಂಕ ಇರೋದು ಎಲ್ಲಿ ಅಂತ ಹೇಳ್ತೀನಿ ಕೇಳಿ ಸರ್. ನೀವು ನಾಳೆ ಎಪಿಸೋಡ್ ಬಂದಾಗ ಇಂಡಿಯಾ ವರ್ಸಸ್ ಚೈನಾ ವರ್ಸಸ್ ಜರ್ಮನಿ ವರ್ಸಸ್ ಜಪಾನ್ ವರ್ಸಸ್ ಅಮೇರಿಕಾ ನಾವು ತಗೋತೀವಲ್ಲ ಸರ್, ಇಂಡಿಯನ್ ಯೂತ್ ವರ್ಸಸ್ ದೋಸ್ ಯೂತ್, ಇದೇ A64 ಎಬಿಲಿಟಿ ನಾವು ತಗೋತೀವಲ್ಲ ಸರ್, ತಗೊಂಡಾಗ ಸರ್ ನಮ್ಮ ಭಾರತೀಯರೆಲ್ಲರೂ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀರ. ಚೈನಾ ಹೊಡಿತೀವಿ, ಅದನ್ನು ಹೊಡಿತೀವಿ, ಇದನ್ನು ಹೊಡಿತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಬೇಕು. ನೀವು ಇನ್ಫ್ರಾಸ್ಟ್ರಕ್ಚರ್ ಹೊಡೆಯೋಕ್ಕಾಗಲ್ಲ. ಒಳಗಡೆ ಇರೋಂಥ ಪರ್ಸನ್ ಕೆಪಬಿಲಿಟಿ ಏನು, ಪರ್ಸನ್ ಪ್ರೊಡಕ್ಟಿವಿಟಿ ಏನು ಅನ್ನೋದನ್ನ ಸರ್ ನಾವು ಈ 64 ಸಾಮರ್ಥ್ಯಗಳ ಮೇಲೆ ತಂದಿದ್ದೀವಿ ಸರ್. ಆಗ ನೀವು KNOW ಆ ನೋನು ಕಲ್ತ್ಕೋಬೇಕು, NO ಆ ನೋ ಅಂತ ಹೇಳೋದನ್ನ ಕಲ್ತ್ಕೋಬೇಕು. ಆ ಮಟ್ಟಕ್ಕೆ ಈ ಒಂದು ಸಬ್ಜೆಕ್ಟ್ಗಳು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಡುತ್ತೆ ಸರ್. ಈಗ ನೋಡಿ, ನಾನು ಕ್ವಿಕ್ಕಾಗಿ ಈಗ ಎಂಡ್ ಪಾರ್ಟ್ ಹತ್ರ ಬರ್ತಾ ಇದ್ದೀವಿ. ನೀವು ಹೇಳ್ತಿದ್ರಿ ಅನ್ಎಂಪ್ಲಾಯಬಿಲಿಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ. ಇವತ್ತು AI ಬರ್ತಾ ಇದೆ, ಮತ್ತೊಂದು ಟೆಕ್ನಾಲಜಿ ಬರುತ್ತೆ, ಹೊಸದು ಬರ್ತಾ ಇರುತ್ತೆ. ಏನಾಗ್ತಾ ಇದೆ ಅಂದರೆ, ನಾವು ನೋಡ್ತಾ ಇದ್ದ ಹಾಗೆ ಯಾವುದೂ ಒಂದು ನಿರಂತರವಾಗಿ ಎಂಪ್ಲಾಯಬಿಲಿಟಿಯನ್ನು ಕೊಡಬೇಕೋ ಅಥವಾ ಕೊಡುತ್ತೋ ಅದನ್ನು ನಾವು ಕೀಳು ಅಂತ ಪರಿಗಣಿಸ್ತಾ ಇದ್ದೀವಿ. ಅದನ್ನು ಮಾಡೋವಂಥವ್ರು ಏನೂ ಗೊತ್ತಿಲ್ಲದೆ ಇರೋವಂಥವ್ರು, ಅಥವಾ ಅಂದರೆ ನಾವು ಏನಂದರೆ ಆ ವ್ಯಕ್ತಿಯನ್ನು ಸಾಮಾಜಿಕ ಸ್ತರದಲ್ಲಿ ನೋಡಿದಾಗ ದೂರ ಇಡುವಂಥದ್ದು. ಯಾರು ಒಂದು 5 ಡಿಜಿಟ್ ಸ್ಯಾಲ್ರಿನೋ ಯಾವುದೋ ಒಂದು AC ರೂಮಲ್ಲಿ ಹೋಗಿ ಕೂತ್ಕೋತಾರೆ, ಅದನ್ನೇ ಉದ್ಯೋಗ ಅನ್ಕೋತಾ ಇದ್ದೀವಿ. ಇದನ್ನು ಈ ಫಂಡಮೆಂಟಲ್ ಬದಲಾವಣೆ ಆಗಲೇ ಇದ್ದರೆ ಹೇಗೆ ನಾವು ಅನ್ಎಂಪ್ಲಾಯಬಿಲಿಟಿನ ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ? ಉದಾಹರಣೆಗೆ ಹೇಳೋದಾದರೆ ಕೃಷಿ. ಇವತ್ತು ನಮ್ಮ ದೇಶದ ಅತಿ ದೊಡ್ಡ, ಇವತ್ತಿಗೂ ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ನಿಮಗೆ ಪ್ರೊವೈಡರ್ ಅಂದರೆ ಕೃಷಿ ಇರುವಂಥದ್ದು. ಇವತ್ತು 49-50% ನಾವು ಕೃಷಿ ಮೇಲೆ ಡಿಪೆಂಡ್ ಇದ್ದೀವಿ. ವ್ಯಾಪಾರ ವಹಿವಾಟುಗಳಿದ್ದಾವೆ, ಗುಡಿ ಕೈಗಾರಿಕೆಗಳಿದ್ದಾವೆ. ನಾವು ಬರೀ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಅವುಗಳನ್ನು ನಾವು ಕೀಳಂತ ಮಾಡ್ತಾ ಹೋಗಿ ಕೇವಲ ಒಂದು ಶಿಕ್ಷಣವನ್ನೇ ಗುರಿಯಾಗಿಟ್ಟುಕೊಂಡು ಅಥವಾ ಸರ್ಟಿಫಿಕೇಟ್ ಕೊಡುವಂಥ ಶಿಕ್ಷಣವನ್ನು ಗುರಿಯಾಗಿಟ್ಟುಕೊಂಡು ಹೋದಾಗ ಇದು ಹೆಚ್ಚನೇ ಆಗ್ತಾ ಹೋಗುತ್ತೆ. 100% ಆಗ್ತಾ ಇದೆ. ರೀಸನ್ ಏನು ಗೊತ್ತಾ ಸರ್ ಆಯಿತು ಸರ್, ಈಗ ನಾವು MSc ಝುವಾಲಜಿ ಮಾಡಿದ್ದೀವಿ ಸರ್. ಝುವಾಲಜಿ ಮಾಡಿದ್ಮೇಲೆ ನಂಗೆ ಝುವಾಲಜಿ ಮಿನಿಮಮ್ ಫಂಡಮೆಂಟಲ್ ಗೊತ್ತಿಲ್ಲ ಅಂದರೆ ಝುವಾಲಜಿ ಮಾಡೋ ಉಪಯೋಗ ಏನು ಸರ್? ಯಾರೋ ಒಬ್ರು ಹೇಳ್ತಾರೆ, ನನಗೆ ಹೆಸರುಗಳ್ಬೇಡಿ, ನಮ್ಗೇನು ರೀ ದುಡ್ಡು ಕೊಡ್ತಾರೆ, 3.5 ಲಕ್ಷ ದುಡ್ಡು ಕೊಡ್ತಾರೆ, ಮಕ್ಕಿ ಮಾಡಿಸ್ತೀವಿ, ಅವ್ರು ಏನು ಬೇಕೋ ಮಾರ್ಕ್ಸ್ ತಗೋತಾ ಅವ್ರು ಹೋಗ್ತಾರೆ. ಸರ್ ನಾವು ಒಂದು ಹೇಳಲ್ಲ, ಇಡೀ ಇಂಡಿಯನ್ ಇಕೋಸಿಸ್ಟಮ್ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಎಜುಕೇಷನ್ ಇಕೋಸಿಸ್ಟಮ್ ಸರ್, ನೀವು 70% ಇದು ಮುಂದೆ ನಿಮಗೆ ಡೀಟೇಲ್ ಬೇರೆ ಎಪಿಸೋಡ್ಗಳಲ್ಲಿ ಹೇಳ್ತೀವಿ, ಬಟ್ ಹೈಲೈಟ್ ಹೇಳ್ತೀನಿ ಕೇಳಿ ಸರ್. 72% ಅನ್ಎಂಪ್ಲಾಯಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ನೊಂದು ಶಾಕಿಂಗ್ ನಿಮಗೆ ಹೇಳ್ತೀನಿ, ಟೀಚರ್ಸ್ನ ಕೂಡ ಹೆಂಗೆ ನಾನು ನಿಮಗೆ 8% ಸಕ್ಸಸ್ಸು, ಸ್ಟ್ರೈವರ್ಸ್ 32%, 37% ಸರ್ವೈವಲ್ಲು, ಸ್ಟ್ರಗ್ಲರ್ಸ್ 23% ಅಂತ ಏನು ಹೇಳಿದ್ನಲ್ಲ ಸರ್, ಟೀಚರ್ಸ್ ಎಕ್ಸಾಕ್ಟ್ಲಿ ಅದೇ ಲೆವೆಲಲ್ಲಿ ಇದ್ದಾರೆ ಸರ್. ಟೀಚರ್ಸೇನೆ ನಿಜವಾದ್ದು ತಪ್ಪು ತಿಳ್ಕೊಬೇಡಿ. ಟೀಚರ್ಸ್, ನಾನು ಕೂಡ ಒಬ್ಬ ಶಿಕ್ಷಕಿ ಮಗ.
ನಾನು ಕೂಡ ಒಬ್ಬ ಶಿಕ್ಷಕಿ ಮಗ, ನನಗೆ ಹೆಮ್ಮೆ ಇದೆ, ನನಗೆ ಹೆಮ್ಮೆ ತುಂಬ ಗೌರವ ಇದೆ ಶಿಕ್ಷಣದ ಬಗ್ಗೆ. ಪ್ರತಿಯೊಂದು ಸಾರಿ ಹೇಳೋರು ಶಿಕ್ಷಕ ಮತ್ತು ಪತ್ರಕರ್ತ ಇವೆರಡು ಚೆನ್ನಾಗಿದ್ಬಿಟ್ರೆ ದೇಶನ ಯಾರೂ ಮುಟ್ಟಕ್ಕಾಗಲ್ಲ ಅಂತ. ಕರೆಕ್ಟಾ ಸರ್? ಸೊ ಏನಾಗಿದೆ, ಶಿಕ್ಷಕದ್ದು ಏನಾಗಿದೆ, ಬೇರೆ ಬೇರೆ ಪ್ರೆಷರ್ಗಳು, ಕರಿಕ್ಯುಲಮ್, ಅದು ಬೇರೆ ಬೇರೆ ಪ್ರೆಷರ್ಗಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್, ಸಬ್ ಸ್ಟ್ಯಾಂಡರ್ಡ್ ಅಂತ ಏನು ಹೇಳ್ತೀವಿ, ಕಳಪೆ ಗುಣಮಟ್ಟ ಅಂತ ಏನು ಹೇಳ್ತೀವಿ, ಇವತ್ತು ಜೊಳ್ಳು ಪೊಳ್ಳು ಅದೆಲ್ಲ ಏನೇ ಮಾತಾಡಿದ್ರು ಕೂಡ ನಮ್ಮ ಯುವ ಜನಾಂಗ ಕಳಪೆ ಹತ್ತ ಹೋಗ್ತಾ ಇರೋದು ನಿಜ. ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಈಸ್ ಆಲ್ಸೋ ಟೀಚಿಂಗ್. ಅದಕ್ಕೆ ಇಡೀ ಇಕೋಸಿಸ್ಟಮ್ನೇ ನಾವು ಸರಿ ಮಾಡಬೇಕು ಹೊರತು ಸರ್, ವಿ ಕೆನಾಟ್ ಚೇಂಜ್ ದ ಸಿಸ್ಟಮ್ ಇನ್ ಐಸೋಲೇಷನ್. ಇದು ಮೊದಲನೇದು ಸರ್. ಎರಡನೇದಾಗಿ, ಈಗ ನೀವು ಕೇಳಿದ್ರಿ ಮಾರ್ಕ್ಸ್ಗೂ ಮತ್ತು ಲೈಫ್ ಸಕ್ಸಸ್ಗೂ ಏನು ಡಿಫ್ರೆನ್ಸು ಅಂತ ನಾನು ಮುಖ್ಯವಾಗಿ ಹೇಳ್ಬಿಡ್ತೀನಿ ಸರ್. ಮಾರ್ಕ್ಸು ನಿನಗೆ ಏನು ಬರೀ ಒಂದು ನಿಮ್ಗೆ ಹೇಳಿದೆ 64 ಎಬಿಲಿಟಿ ವರ್ಸಸ್ 24 ಎಬಿಲಿಟೀಸ್ ಒಂದು ಕಡೆ ಹೇಳಿದೆ. ಲೈಫ್ ಸಕ್ಸಸ್ಗೆ ಬೇಕಾಗಿರೋದು ಏನು ಅಂದರೆ ಸರ್, ಮುಖ್ಯವಾಗಿ ನೀವು ಹೇಳಿದ್ರಿ 64 ಎಬಿಲಿಟಿಗಳೇನಿದೆ ಯಾವಾಗ ನೀವು ಬೆಳೆಸ್ಕೋತೀರಾ ಸರ್? ಸಿಂಪಲ್ಲು, ನೀವು ಹೇಳಿದ್ರಿ ನಿಮಗೆ ಕಾಪಿ ಎಡಿಟಿಂಗ್ ಭಾರಿ ಇಷ್ಟ ಅಂತ. ಕರೆಕ್ಟಾ ಸರ್? ಭಾರಿ ಇಷ್ಟ ನಿಮ್ಗೆ ಯಾವುದು? ಮೊದಲು ಕಾಪಿ ಎಡಿಟಿಂಗ್. ಕಾಪಿ ಎಡಿಟಿಂಗ್ ಆದಮೇಲೆ ಈಗ ತಾವೇನು ಮಾಡ್ತಾ ಇದ್ದೀರಾ? ಕಾಪಿ ಎಡಿಟಿಂಗ್ ಮಾಡ್ತಾ ಇಲ್ಲ, ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ. ಆ್ಯಂಕರಿಂಗ್ ಬೇರೆ ಸೆಟ್ ಆಫ್ ಎಬಿಲಿಟೀಸ್ ಬೇಕಲ್ವ ಸರ್? ನಾನು ಸ್ಕಿಲ್ ಅಂತ ಹೇಳಲ್ಲ ಸರ್, ಎಬಿಲಿಟಿ ಬೇಕು. ಏನು ಸರ್ ಎಬಿಲಿಟಿ ಬೇಕು ಸರ್? ಕಾಪಿ ರೈಟಿಂಗಿಗೆ ಭಾಷೆ ಬೇಕು, ಆ್ಯಂಕರಿಂಗಿಗೆ ಉಚ್ಚಾರ ಬೇಕು ಮತ್ತು ವಿಚಾರ ಬೇಕು. ಕರೆಕ್ಟಾ ಸರ್? ಇದೇ ಬೇರೆ ಅದೇ ಬೇರೆ ಅಲ್ವಾ ಸರ್? ಅದು ನೀವು ಮೈಗೂಡಿಸ್ಕೊಳ್ದೆ ಹೋಗಿದ್ದರೆ ನೀವು ಇವತ್ತೊಂದು ಡಿಜಿಟಲ್ ಹೆಡ್ಡಾಗಿ ನೀವು ಕೂರ್ತಾ ಇರಲ್ಲ. ಒಪ್ಕೋತೀರಾ ಸರ್? ಈಗ ನಾನು ಎಷ್ಟೋ ಸಾರಿ ಕೇಳ್ಕೊತೀನಿ, ನಾನು ಹಳ್ಳಿಯಿಂದ ಬಂದೆ, ಬಡತನದಿಂದ ಬಂದೆ, ನಾನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸರ್. ಅಂಥ ಸಂದರ್ಭದಲ್ಲಿ ರಾಮೋಜಿರಾವ್ ಅಂತ ಟೈಕೂನ್ ಕರೆದು ಒಂದು ದೊಡ್ಡ ಅವಕಾಶ ಕೊಟ್ಟಾಗ ಏನಕ್ಕೆ ಅಂತ ನಾನು ವಿಮರ್ಶೆ ಅವತ್ತಿನಾಗ ಅರ್ಥ ಆಗಲ್ಲ. ಇವತ್ತ ಮಾಡಿದಾಗ ಅವ್ರು ಗೊತ್ತಿದ್ದು ನನ್ನ ಡೈನಮಿಸಮು, ನನ್ನ ಪಾವಿತ್ರ್ಯ ಅದೆಲ್ಲ ಒಂದು ಕಡೆಗೆ ಇರಲಿ. ಬಟ್ ಮುಖ್ಯವಾಗಿ ನನಗೆ ಇಂಗ್ಲೀಷು ಬರ್ತಿರಲಿಲ್ಲ ಮತ್ತು ಅದನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಅಂತ ಇಟ್ಕೊಳ್ಳಿ. ನಾನು ಕೊಡ್ತಾಯಿದ್ರು, ಅವರು ಕೊಡ್ತಿರಲಿಲ್ಲ. ಸೊ ಕಮ್ಯುನಿಕೇಷನ್ ಆತ್ಮೀಯರೇ ಮೋಸ್ಟ್ ಇಂಪಾರ್ಟೆಂಟ್. ಇವ್ರು ಹೇಳಿದಾಗೆ ಉದ್ಯೋಗ ಸಾಮರ್ಥ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಗೊತ್ತಾ? ಕಮ್ಯುನಿಕೇಷನ್. ಈಗ ಇನ್ನೊಂದು ಕ್ವಿಕ್ ಕ್ವೆಶನ್ ಸರ್. ಈಗ 64 ವಿದ್ಯೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ. ಕರೆಕ್ಟ್. ನೀವೀಗ 64 ಎಬಿಲಿಟಿಗಳ ಬಗ್ಗೆ ಹೇಳ್ತಿದ್ದೀರಿ. ಆ 64 ಎಬಿಲಿಟಿಗಳಲ್ಲಿ ಕೆಲವನ್ನ ಹೇಳೋದಾದ್ರೆ ನಾವು ಹೇಳೋದಾದರೆ ಸರ್, ಈಗ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್ ಅಂತ ಹೇಳಿದೆ. ಆಟಿಟ್ಯೂಡ್ ಏನು ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವು ಅಂದರೆ ಬೇಡಪ್ಪ ಅಂದರೂ ಕೂಡ ನಿಮ್ಮನ್ನು ಮೊಬಿಲೈಸ್ ಮಾಡೋವಂಥದ್ದು, ಮೋಟಿವೇಶನ್, ಇನ್ಸ್ಪಿರೇಷನ್, ಡಿಟರ್ಮಿನೇಷನ್, ಇದೆಲ್ಲ ಬರುವಂಥದ್ದು ಆ ಆ್ಯಟಿಟ್ಯೂಡ್. ನಿಮ್ಗೆ ಸುಮ್ಮನೆ ಒಂದು 3 ಉದಾಹರಣೆ ಕೊಡ್ತಾ ಇದ್ದೀನಿ. ಆಪ್ಟಿಟ್ಯೂಡ್ ಬುದ್ಧಿವಂತಿಕೆ, ಏನೇ ನೋಡೋದು ಅದನ್ನ ಗ್ರಾಸ್ಪ್ ಮಾಡೋದು, ಇದಾಗಬೇಕು ಅದಕ್ಕೆ ತಕ್ಕಂತೆ ನಿಮಗೆ ಸ್ಪಂದಿಸಿ ಅದನ್ನು ಕಲ್ತ್ಕೊಳ್ಳೋಕೆ ಮಾಡೋದು, ದಟ್ ಕಮ್ಸ್ ಅಂಡರ್ ಆಪ್ಟಿಟ್ಯೂಡ್. ಅದು ಕಾನ್ಸಂಟ್ರೇಷನ್, ಮೆಮೊರಿ, ಗ್ರಾಸ್ಪಿಂಗ್ ಎಬಿಲಿಟಿ ಎಟ್ಸೆಟ್ರಾ. ಅದನ್ನು ಬಿಟ್ಟರೆ ಸರ್ ಕಮ್ಯುನಿಕೇಷನ್, ಏನಾದರೂ ಐದರ್ ಬರಿಬೇಕು ಇಲ್ಲ ಹೇಳಬೇಕು, ಅದು ಕಮ್ಯುನಿಕೇಷನ್. ಇಲ್ಲಿ ಮಜಾ ಗೊತ್ತಾ ನಿಮಗೆ? ನಮ್ಮ ಆ್ಯಟಿಟ್ಯೂಡಲ್ಲಿ ನಮ್ಗೆ 15 ಇದೆ ಎಬಿಲಿಟೀಸು, ಆಪ್ಟಿಟ್ಯೂಡಲ್ಲಿ ಬರೀ 12 ಎಬಿಲಿಟಿ ಬರುತ್ತೆ, ಕಮ್ಯುನಿಕೇಷನಲ್ಲಿ 21 ಎಬಿಲಿಟಿ ಬರುತ್ತೆ. ನೆಕ್ಸ್ಟು ಬರೋದು ನಿಮ್ಗೆ ಎಕ್ಸಿಕ್ಯೂಷನ್. ನೀವು ತುಂಬ ಬುದ್ಧಿವಂತ ಇರ್ಬೋದು ಸರ್, ನೀವು ಕರೆಕ್ಟ್ ಟೈಮ್ ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ. ಎಷ್ಟೋ ಜನ ಇವತ್ತು ಮಕ್ಕಳು ಫೇಲ್ ಆಗ್ತಿರೋದೇನು ಅಂದರೆ ದೇ ನೋ ದ ಸಬ್ಜೆಕ್ಟ್, ಬಟ್ ಆ 2 ಅವರ್ಸಲ್ಲಿ 60 ಸೆಕೆಂಡಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋ ಶಕ್ತಿ ಇಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಎಕ್ಸಿಕ್ಯೂಷನ್. ಟೈಮ್ ಮ್ಯಾನೇಜ್ಮೆಂಟಿಂದ ಹಿಡಿದು ಮತ್ತು ಮೆಂಟಲ್ ಸ್ಟ್ಯಾಮಿನಾ, ಮೆಂಟಲ್ ಎಂಡ್ಯೂರೆನ್ಸ್ ಅಂತ ಕರಿತೀವಿ. ಇವೆಲ್ಲ ಉದಾಹರಣೆಗಳು ನಿಮಗೆ ಕೊಟ್ಟಿದ್ದು. ಇನ್ನೊಂದು ಯಾವುದೋ ಎಪಿಸೋಡಲ್ಲಿ 64 ಎಬಿಲಿಟಿನೂ ಏನು, ಒಂದೊಂದು ಎಬಿಲಿಟಿನೂ ಯಾಕೆ ಮುಖ್ಯ, ಏನೇನು ಮಾಡುತ್ತೆ ಅನ್ನೋದನ್ನ ಕೂಡ ನಾವು ವಿವರಣೆ ಕೊಡ್ತೀನಿ ಸರ್. ಖಂಡಿತವಾಗಿ ಇವತ್ತಿನ ಮೊದಲ ಎಪಿಸೋಡ್ ಇದು. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತನಾಡಿದ್ದೀವಿ. ವೀಕ್ಷಕರೇ, ಈ ಒಂದು ನೋ ಸರ್ ನೋ ಮೇಡಮ್ ಅನ್ನುವಂಥ ಕಾರ್ಯಕ್ರಮ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಅಥವಾ ನಾವಿಲ್ಲಿ ಬರೀ ಸಮಸ್ಯೆಯನ್ನು ಹೇಳುವಂಥದ್ದು, ಇಂಥ ತಪ್ಪಿದೆ ಹೀಗಿದೆ ಅಂತ ಹೇಳುವಷ್ಟದ್ದು ಅಷ್ಟೇ ಅಲ್ಲ, ಪರಿಹಾರಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಇದು ಇನ್ ಡಿಟೇಲ್ ಆಗಿರ್ತಕ್ಕಂಥ ಚರ್ಚೆ ಇರುತ್ತೆ. 7 ದಿನಗಳ ಕಾಲ ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮ ಪ್ರೋತ್ಸಾಹ ಮುಖ್ಯ ಆಗುತ್ತೆ. ಇದಕ್ಕೆ ಕಮೆಂಟನ್ನು ಮಾಡಿ, ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ, ಯಾಕೆ ಹೀಗೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ವಿ ಗುಡಿ ಕೈಗಾರಿಕೆಗಳ ಬಗ್ಗೆ ಅಂತ ನಾವು ಮಾತನಾಡ್ತಾ ಇದ್ವಿ. ನೋಡಿ, ಇವತ್ತು ಕೂಡ ನಾವು ಯಾವುದೇ ಒಂದು ಬ್ರ್ಯಾಂಡ್ ಶೂ ನೋಡಬೇಕಾದ್ರೂ 10,000, 15,000, 20,000 ಒಂದೊಂದು ಜೊತೆ ಶೂ ಕೊಟ್ಟರು ಭಾರತದ್ದೇ ಬ್ರ್ಯಾಂಡ್ ಅನ್ನುವಂಥ ಎಷ್ಟು ಶೂಗಳಿದ್ದಾವೆ. ಆದರೆ ಇವತ್ತಿಗೆ ಅದೇ ನಮ್ಮ ಕೊಲ್ಲಾಪುರಿಯ ಚಪ್ಪಲ್ಗಳನ್ನು ಪ್ರಡಾದವರು ತಮ್ಮ ಬ್ರ್ಯಾಂಡನ್ನು ಹಾಕಿದಾಗ ಲಕ್ಷದಲ್ಲಿ ಮಾರಾಟ ಆಗುತ್ತೆ, ವಿಶ್ವಾದ್ಯಂತ ಮುಟ್ಟುತ್ತೆ. ಯಾಕೆ ಅದೇ ಒಂದು ಕೊಲ್ಲಾಪುರಿ ಬ್ರ್ಯಾಂಡ್ ಅಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ನಮ್ಮಲ್ಲಿ ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಇವೆಲ್ಲವೂ ಕೂಡ ಸ್ಕಿಲ್ಗಳು ಮುಖ್ಯ ಆಗ್ತವೆ. ಯಾವುದೂ ಕೂಡ ಮೇಲಲ್ಲ ಕೀಳಲ್ಲ, ನ್ಯಾಯಯುತವಾಗಿ ಮಾಡುವಂತಹ ಉದ್ಯೋಗಗಳ ಬಗ್ಗೆ ಎಲ್ಲರೂ ಕೂಡ ಗಮನ ಇರಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ವಿಚಾರಗಳು ಈಗ ಮುಂದಿನ ಎಪಿಸೋಡ್ನಲ್ಲಿ ಬೇರೆ ದೇಶದ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ, ನಮ್ಮ ಪರಿಸ್ಥಿತಿ ಹೇಗಿದೆ, ಅದರ ಬಗ್ಗೆ ಕೂಡ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡ್ತೀವಿ. ಮಂಜುನಾಥ್ ಸರ್ ನಮ್ಮ ಜೊತೆಯಲ್ಲಿ ಇರ್ತಾರೆ, ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸರ್, ತುಂಬ ಖುಷಿಯಾದಂಥ ವಿಚಾರ. ಒಂದು ಶುರುವಾತನ್ನಂತೂ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್. ಒಂದು ಸಂಸ್ಕೃತ ಶುಭಾಷಿತ ಇದೆ, ಆಚಾರಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯಾತ್ ಪಾದಂ ಸಹ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ
ಗುರುಗಳಿಂದ ಕಾಲ್ಭಾಗ ಕಲಿತಾನೆ, ತನ್ನಷ್ಟಕ್ಕೆ ತಾನು ಕಾಲ್ಭಾಗ ಕಲಿತಾನೆ, ಕಾಲ್ಭಾಗ ಹೇಳುತ್ತೆ, ಇನ್ನು ಕಾಲ್ಭಾಗ ತನ್ನಷ್ಟಕ್ಕೆ ತಾನೇ ಕಲಿತಾ ಹೋಗ್ತಾನೆ ಅನ್ನುವಂಥ ಮಾತುಗಳಿದ್ದಾವೆ. ಅಂಥ ಕಲಿಕೆಯ ಪ್ರಯತ್ನವನ್ನು ನಾವು ಶುರು ಮಾಡಿದ್ದೀವಿ. ನಮ್ಮ ಜೊತೆಯಲ್ಲಿ ನೀವು ಕೂಡ ಜಾಯ್ನ್ ಆಗಿದ್ದೀರಿ, ಧನ್ಯವಾದ. ನೀವೇನು ಹೇಳ್ತೀರಿ? ಓಕೆ, ಆತ್ಮೀಯ ಪೋಷಕರೇ, ಫಸ್ಟ್ ಆಫ್ ಆಲು ನಿಮಗೆ ಮನವಿ ಮಾಡ್ಕೋತೀನಿ, ಬಡತನ, ಕಷ್ಟ, ನೋವು ಈ ಒಂದು ಪರಿಸರದಿಂದಲೇ ನಾವು ಬಂದವರು. ದಯವಿಟ್ಟು ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಹೇರಬೇಡಿ. ಪ್ರತಿಯೊಬ್ಬರಿಗೂ ನಾನು ಹೇಳಿಲ್ಲ, ವಿವೇಕಾನಂದರು ಹೇಳಿದಾಗೆ ಪ್ರತಿಯೊಬ್ಬರಲ್ಲೂ ಭಗವಂತ ಆಲ್ರೆಡಿ ಕೊಟ್ಟು ಕಳಿಸಿದ್ದಾನೆ. ಆ ವಜ್ರ, ಆಫ್ರಿಕಾ ವಜ್ರ ಬೇರೆ, ಇಂಡಿಯಾ ವಜ್ರ ಬೇರೆ, ಬ್ರೆಜಿಲ್ ವಜ್ರ ಬೇರೆ. ಬಟ್ ವಜ್ರ ಉತ್ಪತ್ತಿ ಆಗೋದು ಭೂಮಿಯಲ್ಲೇ. ನಾವು ಇಲ್ಲಿವರೆಗೆ ವಜ್ರ ಕಂಡುಹಿಡಿಯೋಕ್ಕಾಗಿದ್ದೀವ? ಆರ್ಟಿಫಿಷಿಯಲ್ ಡೈಮಂಡ್ ಅಂತ ಕರಿತೀವಿ. ನಿಮ್ಮ ಮಕ್ಕಳು ಆರ್ಟಿಫಿಷಿಯಲ್ ಆಗೋದು ಬೇಡ. ಅದು ಯಾಕೆಂದರೆ ಆಲ್ರೆಡಿ ಒರಿಜಿನಲ್ ಡೈಮಂಡ್ ಆ ಮಗುವಲ್ಲಿದೆ. ಆ ಒರಿಜಿನಲ್ ಡೈಮಂಡ್ ಇಲ್ಲಿವರೆಗೂ ಯಾರೂ ಪತ್ತೆ ಹಚ್ಚೋಕ್ಕಾಗಿರಲ್ಲ. ಆ ಪತ್ತೆ ಹಚ್ಚುವಂಥ ಪ್ರಕ್ರಿಯೆಗೆ ಈ ಭಗವಂತನ ಆಶೀರ್ವಾದದಿಂದ, ಆ ಒಂದು ಪ್ರೇರಣೆಯಿಂದ ನಾವು ಆ ಒಂದು ಪ್ರಕ್ರಿಯೆ ತಂದಿದ್ದೀವಿ. ನಿಮ್ಮ ಮಗು ವಜ್ರ ಹೆಂಗಿದೆ ಅಸಲಿ ವಜ್ರವಾಗಿ ಇರಕ್ಕೆ ಬಿಡಿ. ಆ ವಜ್ರಕ್ಕೆ ಏನಿದ್ರು ಬರೀ ತಿದ್ದಿ ಪಾಲಿಷ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ, ನೀವು ಮಾಡಿ. ಅದನ್ನು ಬಿಟ್ಬಿಟ್ಟು ಮಗುಗೆ ಈ ಕ್ಷಣದಿಂದಲೇ ಅದು ಇದ್ದು ಅದು ಅಂತ ಕಂಪ್ಯಾರಿಸನ್ ಮಾಡೋದು ಬಿಟ್ಬಿಡಿ. ನೀವು ಮಕ್ಕಳನ್ನ ಎತ್ತಿರೋದು, ನಮ್ಮ ಕಾಲದಲ್ಲೂ 10-12 ಮಕ್ಕಳಿದ್ರು, ಒಂದು 4 ಹೋಗ್ಬಿಟ್ರು, ಇನ್ನೊಂದು 8 ಇರೋವು. ಇವತ್ತು 1-2 ಇದೆ. ಅತಿಯಾದ ಮುದ್ದು ಮತ್ತು ಅತಿಯಾದ ಆಶಯ, ಅತಿಯಾದ ಭರವಸೆ, ಅತಿಯಾದ ಒತ್ತಡ, ಇದೆಲ್ಲ ಬಿಟ್ಬಿಟ್ಟು ಮಗು ನಗಾಡೋದು ಹೆಂಗೆ, ಮಗುಗೆ ಖುಷಿಯಾಗಿಡೋದು ಹೆಂಗೆ. ನೀವೇನೋ ಊಟ ಕೊಡಿಸೋದ್ರಿಂದ, ದುಡ್ಡು ಖರ್ಚು ಮಾಡೋದ್ರಿಂದ ಮಗು ಖುಷಿ ಆಗೋಲ್ಲ. ಈ ಎಲ್ಲ ಟಿಪ್ಸ್ಗಳು ಕೂಡ ಕೊಡ್ತಾ ಹೋಗ್ತೀವಿ. ಇದು ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ 2 ನಿಮಗೆ ಪರೀಕ್ಷೆ ಹೇಳಿದ್ದೀನಿ ಮಕ್ಳಿಗೆ ಮಾಡೋಕ್ಕೆ. ಒಂದು, ಮಗುಗೆ ನೀರು ಹಾಕೋಕ್ಕೆ ಹೇಳಿ, ಎಲ್ಲಿಗೆ ನೀರು ಹಾಕುತ್ತೆ ಅನ್ನೋದನ್ನ ವೀಡಿಯೋ ಮಾಡಿ ಇದೇ ಯೂಟ್ಯೂಬಲ್ಲಿ ವೀಡಿಯೋನ ಕಳಿಸಿ, ಒಂದು ವೀಡಿಯೋ ಮಾಡಿ ವೀಡಿಯೋ ಕಳಿಸಿ. ಮತ್ತು ಹಾಗೆಯೇ ಇನ್ನೊಂದು ಹೇಳಿದ್ದೀನಿ, ಮಹಿಷಾಸುರ ಮರ್ದಿನಿ, ಮತ್ತೆರಡು ನಾಮಗಳು ವರ್ಧಿನಿ ಮತ್ತು ವೃದ್ಧಿನಿ. ಅದರ ಅರ್ಥ ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ದಯವಿಟ್ಟು ಇಮಿಡಿಯೇಟಾಗಿ ಕಮೆಂಟ್ ಮಾಡೋದ್ರ ಜೊತೆಗೆ ಈ ವಿಡಿಯೋ ಆ ಮಗು ಬರೆಯುತ್ತಲ್ಲ, ಆ ಮಗು ಬರೆಯುವಂಥ ಸಂದರ್ಭದಲ್ಲಿ ನೀರು ಹಾಕೋ ವೀಡಿಯೋನೂ ಕಳಿಸಿ, ಮತ್ತು ಇದೇನಿದೆ ಬರೆಯುತ್ತಲ್ಲ ಆ ವಿಡಿಯೋನೂ ಕೂಡ ಕಳಿಸಿ. ನಿಮ್ಮ ಜೊತೆಗೆ ನಾವಿರಬೇಕು. ಸುವರ್ಣ ಮತ್ತು ನಾವಿರೋದು ಏನಕ್ಕೆ ಅಂದರೆ, ನಿಮ್ಮ ಒಬ್ಬೊಬ್ಬ ಮಗುಗೂ ಇನ್ನು ಖುಷಿ ಕೊಡಬೇಕು, ಚೆನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಭೇಟಿ ಮಾಡ್ತೀವಿ ನಾಳೆ ಇನ್ನೊಂದು ಎಪಿಸೋಡಲ್ಲಿ. ಅದು ವೆರಿ ಇಂಪಾರ್ಟೆಂಟ್ ಎಪಿಸೋಡ್. ಇಂಡಿಯಾ ಎಷ್ಟು ಹಿಂದುಳಿದಿದೆ ಅನ್ನೋದನ್ನ ನಾನು ಹೇಳೋದು ಬೇಡ, ಆ ಡೇಟಾ ಹೇಳುತ್ತೆ. ಭ್ರಮೆಗಳು ಬೇಡ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಡೆಯೋದು ಬೇಡ. ಲೆಟ್ಸ್ ಜಸ್ಟ್ ಅಂಡರ್ಸ್ಟ್ಯಾಂಡ್. ಫಸ್ಟು ಲೆಟ್ ಅಸ್ ನೋ KNOW ಆ್ಯಂಡ್ ಲೆಟ್ ಅಸ್ ಸ್ಟಾರ್ಟ್ ಸೇಯಿಂಗ್ ನೋ NO. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಥ್ಯಾಂಕ್ ಯು. ಮತ್ತೆ ಸಿಗೋಣ ಶೀಘ್ರದಲ್ಲೇ ನಾಳೆ ಇನ್ನೊಂದು ಎಪಿಸೋಡ್ನೊಂದಿಗೆ. ಇದೇ ರೀತಿಯಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.